ಉರುಗಳಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಮಾವ. ಉರುಗಳಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಕುರುಕುಂಭಿನಿಯ ಸ್ವರ ಸಂಪನ್ನ ದೀಪ್ತಿ ಮಗುಡ ಮರ್ಧನಗೆ ಗುರೋಧರ ನಿಪುಣ ನಿಜ್ಜರೇಂಧನಿಗೆ ಧೋಮಗೈದ ಕರ್ಣ ಗುರೋಧರ ನಿಪುಣ ದುಶೋಧನಾದಿಗಳಿರಲ್ ಸಮರಿಹರೆಯನಗೆ ಸುರಸಿಂಧೂದನಯ ಉರುವಂದ್ಯ ವಿನಯ ತಥಾ ಆಚಾರ್ಯ ಮಾವ ಸೋಟಿ ಇರುವರೆಗೂ ನನಗೆ ಸರಿ ಸೋಟಿ ಇರುವರೆ ಸೋಟಿ ಇರುವರೆಗೂ ನನಗೆ ಸರಿ ಸೋಟಿ ಇರುವರೆ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿ ಏಕೈಕ ತೊಲಗೆನಿಸಿ ಮಾಡುತ್ತಿದೆ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿ ಏಕೈಕ ತೊಲಗೆನಿಸಿ ಮಾಡುತ್ತಿದೆ ಸೋಟಿ ಇರುವರೆಗೂ ನನಗೆ ಸರಿ ಸೋಟಿ ಇರುವರೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ನಿಪುಗಳ ವಧಿಸದೆ ಬಿಡುವನೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ನಿಪುಗಳ ವಧಿಸದೆ ಬಿಡು ಈ ಮಾವಶಕುನಿ ಸಲಹೆ ನೀಡದಿರುವನೆ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ ಈ ಮಾವಶಕುನಿ ಸಲಹೆ ನೀಡದಿರುವನೆ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ ಅನುಜ ದುಶ್ಯೋಧನ ಅವರನ್ನು ಕೊಲ್ಲದಿರುವನೆ ಅನುಜ ದುಶ್ಯೋಧನ ಅವರನ್ನು ಕೊಲ್ಲದಿರುವನೆ ಹೀಗಿರುವಲ್ಲಿ ಸೋಟಿ ಇರುವರೆಗೂ ನನಗೆ ಸರಿ ಸೋಟಿ ಇರುವರೆ ಸೋಟಿ ಇರುವರೆಗೂ ನನಗೆ ಸರಿ ಸೋಟಿ ಇರುವರೆ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿ ಏಕೈಕ ತೊರೆಗೆನಿಸಿ ಮಾಡುತ್ತಿರೆ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿ ಏಕೈಕ ತೊರೆಗೆನಿಸಿ ಮಾಡುತ್ತಿರೆ ಸೋಟಿ ಇರುವರೆಗೂ ನನಗೆ ಸರಿ ಸೋಟಿ ಇರುವರೆ ಪಿತಾಮಹ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಕಾಡಿನಲ್ಲಿ ಅಲೆಯುತ್ತಾ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಕಾಡಿನಲ್ಲಿ ಅಲೆದಾಡುತ್ತಿರುವ ಅಟ್ಟಹಾಸವು ಎಷ್ಟರ ಮಟ್ಟಿಗೆ ಹೆಚ್ಚಾಗಿರುವುದೆಂಬುದನ್ನು ಬಲ್ಲಿರ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಇದ್ದರೆ ಯುದ್ಧವು ಸಿದ್ಧ. ತಾತ, ನನ್ನ ಏನು ಹೇಳಿದ್ರಿ? ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯದಳವಿರುವುದು. ಅದರ ಅಳಿತಕ್ಕೆ ಸಿಕ್ಕಿದ ಆ ಪಾಂಡವರು ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನೆಚ್ಚಗುಚ್ಚಾಗಿ ಹೋಗುವರು. ಸಹೋದರ ದುಶ್ಯಾಸನ, ಆ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿರುವ ಸರಿಯಾದ ಕರ್ಮೋಪದೇಶಕನಾರು? ಅಗ್ರಜ, ಇದೇನು ಹೀಗೆ ಹೇಳುತ್ತಿರುವಿರಿ? ನಮ್ಮ ಅಂಗಾಧಿಪತಿಯಾದ ವೀರಾದ ವೀರ ಕರ್ಣನಿಲ್ಲವೇ? ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಪುರುಷೋತ್ತಮರು ಬರುತ್ತಿರುವರು ದುರ್ಯೋಧನ. ಏನು
ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿ ಶ್ರೇಷ್ಠನಾದ ನಾನಿರುವಲ್ಲಿ ಆ ಧನ ಕಾಯುವ ಗಲ್ಲನು ಪುರುಷೋತ್ತಮನೇ. ಅವನ ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟು ಗಣಕನುಸಾರವಾಗಿ ಈ ಧೌಸಿ ಪುತ್ರ ವಿದುರನ ಮುರುಕು ಛಾವಪಡೆಯನ್ನು ಆಶ್ರಯಿಸಿದ್ದಂತೆ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರುವುದಲ್ಲದೆ ನಿನ್ನಲ್ಲಿ ಯಾಚನೆಗೋಸ್ಕರ ಬರುತ್ತಿಲ್ಲ. ವಿದುರ ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು. ಅದನ್ನು ದಾಸಿ ಪುತ್ರನಾದ ನಿನ್ನಿಂದ ಚಕ್ರವರ್ತಿಯಾದ ನಾನು ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ದಿನವೋ ಅಥವಾ ನ್ಯಾಯಕ್ಕೆ ಸರ್ವರೋ ದಿನರೋ? ನಿನ್ನ ಮರಣ ಕಾಲವು ಸಮೀಪ ಇರುವುದರಿಂದ ನೀನು ಈ ರೀತಿ ಮಾತನಾಡುತ್ತಿರುವೆ. ವಿದುರ, ವೀರರಿಂದ ಪರಿವೃತನಾದ ನನಗೆ ದಾಸಿ ಪುತ್ರನ ನೀತಿ ವಚನವು ಅನವಶ್ಯಕ. ಸಹೋದರ ದುಶ್ಯಾಸನ, ಅಗ್ರಜ, ಹಿರಿಯವನೆಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನದಲ್ಲಿ ಗೌರವವಿಲ್ಲದೆ ಮಾತನಾಡುತ್ತಿರುವ ಇವನನ್ನು ಕೂಡಲೇ ಸಭೆಯಿಂದ ಆಚೆ ದೂರಬಿಡು. ಆಗಬಹುದು. ಏನ ನುಡಿದೆಯೋ ಜ್ಞಾನ ರೈತನೇ ಇಲ್ಲವಾ ವಿದುರ? ಏನ ನುಡಿದೆಯೋ ಜ್ಞಾನ ರೈತನೇ ಮನ್ನ ಮತಿಯಂತೇನ ನುಡಿದೆಯೋ ಜ್ಞಾನ ರೈತನೇ. ಕರೆಯದ ಸಭೆಗೆ ನೀನೆ ಬಂದರು ಕುರು ಸಾಮ್ರಾಟನ ವಿರೋಧಿಯಾದ್ಯ ಎಲ್ಲವಾ ವಿದುರ? ಕರೆಯದ ಸಭೆಗೆ ನೀನೆ ಬಂದರು ಕುರು ಸಾಮ್ರಾಟನ ವಿರೋಧಿಯಾದ ಯಾರ ಮಾತಿನಿಂದಲೋ ಈ ಬರಿ ವೀರ ಗೌರವೇಶ್ವರನ ಜರಿವೆಯ ವಿದುರ? ಯಾರ ಮಾತಿನಿಂದಲೋ ಈ ಬರಿ ವೀರ ಗೌರವೇಶ್ವರನ ಜರಿವೆಯ ಮೀರಿದ ಶಬ್ದಗಳಾಡಿದರೆ ಅಪ್ಪಳಿಸುವ ಈಗ ದಂಡದಿಂದ ಮೀರಿದ ಶಬ್ದಗಳಾಡಿದರೆ ಹಪ್ಪಳಿಸುವ ಈಗ ದಂಡದಿಂದ ಏನ ನುಡಿದೆಯೋ ಜ್ಞಾನ ರೈತನೇ ಮನ್ನ ಮದಿಯಂತ್ಯಾನ ನುಡಿದೆಯೋ ಜ್ಞಾನ ರೈತನೇ. ಎಲ್ಲವಾ ವಿದುರ, ಅವರಿವರ ಮಾತುಗಳನ್ನು ಕೇಳಿಕೊಂಡು ನಮ್ಮನ್ನು ನೆನೆದಿರುವಂತಾದ್ಯ ಕೂಡಿಯಲ್ಲೇ ಸಭೆಯನ್ನು ಬಿಟ್ಟು ಹೊರಡು. ಇಲ್ಲವಾದರೆ ತಕ್ಕ ಪ್ರಾಯಶ್ಚಿತ್ತವಾದೀತು, ಎಚ್ಚರ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರಗೆ ತಳ್ಳಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೀ ಅವಿವೇಕಿ, ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುವೆಯಲ್ಲ, ನಿನ್ನ ನಾಲಿಗೆ ಸೀಳಿ ಹೋಗಬಾರದೆ. ಈಗ ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಪರಣ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹಾರಿಸಿಕೊಳ್ಳುವಾಗ ಅದನ್ನು ತಡೆಯಬೇಕೆಂದು ಇಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಛೀ ಮುರಿದೆಯ ಪರಿಣಿ ಚೆನ್ನೈ, ಛೀ ಮುರಿದೆಯ ಪರಿಣಿ ಚೆನ್ನೈ. ವೀರಭಟ್ಟರೆದುರುಳು ನಯ ಭಯವಿಲ್ಲದೆ, ವೀರಭಟ್ಟರೆದುರುಳು ನಯ ಭಯವಿಲ್ಲ ಈ ಪರಿಕೃತ್ಯವ ಗೈದೆಯ ದುರುಳ, ಈ ಪರಿಕೃತ್ಯವ ಗೈದೆಯ ದುರುಳ. ಛೀ ಮುರಿದೆಯ ಪರಿಣಿ ಚೆನ್ನೈ, ಸರಿ ಸಮಾನ ಸಾಹಸವಿಲ್ಲ. ಛೀ ಮುರಿದೆಯ ಪರಿಣಿ ಚೆನ್ನೈ, ಮುರಿದೆಯ ಪರಿಣಿ ಚೆನ್ನೈ, ಮುರಿದೆಯ ಪರಿಣಿ ಚೆನ್ನೈ. ಎಲ್ಲವೋ ವಿದುರ, ರಾಜಸ್ಥಾನವೆಂಬ ಗೌರವವಿಲ್ಲದೆ ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದೆಯಾ? ಕೂಡಲೇ ಸಭೆಯನ್ನು ಬಿಟ್ಟು ಹೊರಡು. ಇಲ್ಲವಾದರೆ ಪ್ರಮಾದವಾಯಿತು. ರಾಜೇಂದ್ರ, ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡಿಯಲ್ಲ. ಈ ವಿದುರನು ನಿನಗೆ ಸಹಾಯಕನಾಗಿ ನಿಂತಿದ್ದರೆ ಈ ಲೋಕದಲ್ಲೇ ನಿನ್ನನ್ನು ಜಯಿಸುವರು ಯಾರೂ ಇಲ್ಲದಂತಾಗಿತ್ತು. ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಕೂಡ ಹೆದರುತ್ತಿರುವೆಯ? ಧುರದೊಳ್ಪಾರ್ಥನ ಶಿರವಂ ಕಡಿದು, ಕರ್ಣ, ಧುರದೊಳ್ಪಾರ್ಥನ ಶಿರವಂ ಕಡಿದು ಧರಣಿ ಗುರುಳು ಬೆನೆನುತ ಶಪಥವನಾಂತು ಮಹೇಶ್ವರ ಕುವರನಂ ಮೆಚ್ಚಿತಿ, ವರ ಮಹೇಶ್ವರ ಕುವರನಂ ಮೆಚ್ಚಿತಿ ಕೋಲವಿದನುವಂ ಪಡೆದ
ನಿನಗೆ ಸಮನಾರಿಹರೇ ಕರ್ಣ. ಕರ್ಣ, ಈ ವಿದುರನು ಬಿಲ್ಲನ್ನು ಹಿಡಿದು ಎಂದು ತಾನೇ ಯುದ್ಧ ಮಾಡಿರುವನು. ಅವನ ಬಿಲ್ಲಿನಿಂದ ಆಗತಕ್ಕ ಕಾರ್ಯವಾದರೂ ಏನು? ಅದು ಹೋಗಲಿ ಬಿಡು. ಈಗ ಎಲ್ಲರೂ ಕೇಳಿ, ಧೂತನಾಗಿ ಸಭೆಗೆ ಆಗಮಿಸುತ್ತಿರುವ ಆ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ಗೌರವಿಸಿದ್ದೇ ಆದರೆ ಕೂಡಲೇ ಸಭೆಯಿಂದ ಆಚೆ ಹೋಗಬೇಕಾದೀತು. ಎಚ್ಚರ ಸಹೋದರ ದುಶ್ಯಾಸನ, ಅಗ್ರಜ, ಎಲ್ಲಿ ನಮ್ಮ ಸೇನಾಧಿಕಾರಿಗಳ ಪಟ್ಟಿಯು? ಆ ಗೊಲ್ಲನು ಬರುವಾಗ ನಾನು ಅದನ್ನೇ ವೀಕ್ಷಿಸುತ್ತಾ ಕುಳಿತುಕೊಳ್ಳುವೆನು. ಅಗ್ರಜ, ಇದೋ ಸಿದ್ಧವಾಗಿರುವುದು, ತೆಗೆದುಕೊಳ್ಳಿ. ಎಲ್ಲರೂ ಅಣ್ಣನ ಆಜ್ಞೆಯನ್ನು ನಡೆದುಕೊಳ್ಳಬೇಕು. ಇಲ್ಲವಾದರೆ ತಕ್ಕ ಪ್ರಾಯಶ್ಚಿತ್ತವಾದೀತು. ಎಚ್ಚರ ವಿದುರ, ಇದು ರಾಜಾಜ್ಞೆ. ಪರಮಾತ್ಮನಿಗೆ ನಮಸ್ಕರಿಸುವುದು. ಇಷ್ಟ ಕಾಮ್ಯಾರ್ಥ ಸಿದ್ಧಿರಸ್ತು. ಆಹಾ, ಈ ದುರ್ಯೋಧನನು ಎಷ್ಟು ಅಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳೆದ್ದು ನಿಂತು ನಮಸ್ಕರಿಸಿದರು. ಈತನು ಕಣ್ಣೆತ್ತೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟು ಈತನು ತಾನಾಗೆ ಬಂದು ನನ್ನ ಪಾದಕ್ಕೆ ಬೀಳುವಂತೆ ಮಾಡುವನು. ಜಾಗೃತಳಾಗು ನನ್ನ ಯೋಗ ಮಾಯೆ. ಛೇ, ಅಪಮಾನಕರ ಅಪಮಾನ. ಮೋಹ. ಗೌರವೇಶ್ವರರು ಸಿಂಹಾಸನದಿಂದ ನಡೆದುಕೊಂಡು ಬಂದರೋ ಅಥವಾ ಉರುಳುಕೊಂಡು ಬಂದರೋ? ದುರ್ಯೋಧನ, ಭರತ ಚಕ್ರವರ್ತಿಯಾದ ನೀನು ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ನೀನು ಈ ಸಭೆಗೆ ಬಂದಿರುವುದು ದೂತನಾಗಿ. ಧೂತನಾಗಿ ಬಂದಿರುವ ನಿನ್ನಲ್ಲಿ ಧೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಮಸ್ಕರಿಸಿದನೆಂದು ಹೆಮ್ಮೆಗೊಳ್ಳಬೇಡ. ಬಂದದ್ದಾಯ್ತಲ್ಲ, ಪೀಠವನ್ನು ಅಲಂಕರಿಸು. ಆಗಬಹುದು. ಕೃಷ್ಣ, ನಿನಗೆ ನರ್ತನವೆಂದರೆ ಪ್ರಿಯವಲ್ಲವೇ? ಇದ್ದರೂ ಇರಬಹುದು. ಇದ್ದರೂ ಇರಬಹುದೇನು? ಸದಾ ಕಾಲವೂ ಸ್ತ್ರೀಲೋಲನಾಗಿರುವ ನಿನಗೆ ಸ್ತ್ರೀಯರ ನರ್ತನವೆಂದರೆ ಪ್ರಿಯವಲ್ಲವೇ? ಸಹೋದರ ದುಶ್ಯಾಸನ, ಅಗ್ರಜ, ಯಾರಲ್ಲಿ ನಡೆಯಲಿ ನರ್ತನ. ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ, ಧೀರ ಕರುಣಾಳು ಕುರುಭೂಪ ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ. ರಿಪು ಭಯಂಕರ ರೂಪ ಮನೋಹರ, ರಿಪು ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ.
ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನ ಹಿತದಿ ಚತುರ ಕೌರವೇಶ್ವರ ಸೋದರ ಮಾವನ ಹಿತದಿ ಚತುರ 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 ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಎಲ್ಲವ ಬಲ್ಲವ ಬಲ್ಲವ ಈ ಜಗ ಅಲ್ಲರ ಮಲ್ಲ ಎಲ್ಲವ ಎಲ್ಲವ ಬಲ್ಲವ ಬಲ್ಲವ ಈ ಜಗ ಮಲ್ಲರ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಭೂಪ ರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಗುರುಭೂಪ ರಾಜೇಶ್ವರ ನೀಲ ವರ್ಣದಾರಿ ಕೊಳಲನಾದದಿ ಜಗವನೇ ಮರುಳುಗೊಳಿಪ
ಜಗವನೇ ಮರುಳುಗೊಳಿಪ ಹರೇ ಶ್ರೀಹರೇ ನರ್ತಕಿಯರೇ, ಏನೆಂದು ಹೇಳಿದಿರಿ? ಮತ್ತೊಮ್ಮೆ ಹೇಳಿ. ಕ್ಷಮಿಸಿ ಮಹಾಪ್ರಭು. ಕೃಷ್ಣನಿಗಿವನು ನಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ. ಭೀಮನಿಗಿವನು ನಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ. ಇವನಿಗೆ ಸಾಟಿ ಯಾರು ಇಲ್ಲ. ಇವನಿಗೆ ಸಾಟಿ ಯಾರು ಇಲ್ಲ. ಛಲವನ್ನು ಬಲವನ್ನು ಛಲದಲ್ಲಿ ಬಲದಲ್ಲಿ ಕೌರವೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ. ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ. ತಕದಿ ಮಿದಕ ಜಣು ತಕದಿ ಮಿದಕ ಜಣು ತಕದಿ ಮಿದಕ ಜಣು ತಾಮ್ ತಾಮ್ ತಕದಿ ಮಿದಕ ಜಣು ತಕದಿ ಮಿದಕ ಜಣು ತಕದಿ ಮಿದಕ ಜಣು ತಾಮ್ 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 ತಕದಿ ಮಿದಕ ಜಣು ತಾಮ್ 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 ತಗಜಣದಾಮ್ 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 ತಕದಿ ಮಿದಕ ಜಣು ತಕದಿ ಮಿದಕ ಜಣು ತಕದಿ ಮಿದಕ ಜಣು ತಕದಿ ಮಿದಕ ಜಣು ತಿತ್ತಗಣ ಕಜಂ ತಜಂ ತರಿ ತಗದಿ ತಗಣ ಕಜಂ ತಜಂ ತರಿ ತರಿ ತಜಣು ತಕಿಟ ತದಿ ಮಿದಕ ಜಣು ತರಿ ತಜಣು ತಕಿಟ ತದಿ ಮಿದಕ ಜಣು ದಿತ್ತಗಣ್ಣ ಕಜಂ ತಜಂ ತರಿತಗ ದಿತ್ತಗಣ್ಣ ಕಜಂ ತಜಂ ತರಿತಾಂಗಿಡದಕ ತರಗಿಡದಕ ತಾಂಗಿಡದಕ ತರಗಿಡದಕ ತರಗಿಡದಕ ತಾಂಗಿಡದಕ ತರಗಿಡದಕ ತಾಂಗಿಡದಕ ತರಗಿಡದಕ ತರಗಿಡದಕ ದಿತ್ತಗಣ್ಣ ಕಜಂ ತಜಂ ತರಿತಗ ದಿತ್ತಗಣ್ಣ ಕಜಂ ತಜಂ ತರಿತಾಂಗಿಡದಕ ತರಗಿಡದಕ ದದ್ದಿಂಗಿಣ್ಣ ತಂ ತಾಂಗಿಡದಕ ತರಗಿಡದಕ ದದ್ದಿಂಗಿಣ್ಣ ಇಂಗಿನ ಕದಾಂ ಕಿಡತಕ ದಿನ್ ದಿನ್ ನಾದನ ಕಿಡತಕ ದಿನ್ ನಾತಾಂ ಕಿಡತಕ ದಿನ್ ದಿನ್ ನಾದ ಕಿಡತ ತದಿ ಇಂಗಿನ ಕದ ಕಿಡತ ತದಿ ಇಂಗಿನ ಕದ ಕಿಡತ ತಜಣ ತಕಿಟ ತಜಣ ತಜಣ ತಕಿಟ ತಜಣ ತಕಿಟ ತಜ ತಜಣ ದಿನ್ ಕಿಟ ಕಿಟ ಕಿಟನ ಕದಿನ ದಿನ ದಿನ್ ಕಿಟ ಕಿಟ ಕಿಟನ ಕದಿನ ದಿನ ತಕಿಟ ತಜಣ ತಜಣ ತಕಿಟ ತಜಣ ತಜಣ ತಕದಿ ಮಿದಕ ಜಣ ತಕದಿ ಮಿದಕ ಜಣ ತಕದಿ ಮಿದಕ ದಿನ್ ಕಿಟ ಕಿಟ ಕಿಟನ ಕದಿನ ದಿನ ದಿನ್ ಕಿಟ ಕಿಟ ಕಿಟನ ಕದಿನ ದಿನ ತಕಿಟ ತಜಣ ತಜಣ ತಕಿಟ ತಜಣ ತಜಣ ತಕ ತಕಿಟ ತಕ ತಕಿಟ ತಕ ತಕಿಟ ತಾಂ ತಾಂ ತಕ ತಕಿಟ ತಕ ತಕಿಟ ತಕ ತಕಿಟ ತಾಂ ತಾಂ ತಕ ತಕಿಟ ತಾಂ ತಾಂ ತಕ ತಕಿಟ ತಾಂ 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 ತಕತಿ ಮಿದಕ ಜಣ ಮಿದಕ ಜಣ ತಕತಿ ಮಿದಕ ಜಣ ತಕತಿ ಮಿದಕ Tajom, takajom, takida jom, tadingina ko, tadingina ko, tadingina ko, tajom, takajom, takida jom, tadingina ko, tadingina ko, tadingina ko, tajom, takajom, takida jom, tadingina ko, 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 ta Kuruvansa Rajeshwara, Kuruvansa
ಪಂಚಕುಲ ತಿಲಕ ಮಕುಟೇಶ್ವರ ಧೀರ ಕರುನಾಡು ಗುರುಭೂಪ ರಾಜೇಶ್ವರ 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 ದಿಕ್ ತಾಗಡ ತಾಗಡತಾಂ ದಿದಿ ತಾಗಡ ತಾಗಡತಾಂ. ಶ್ರೀಕೃಷ್ಣ ಪರಮಾತ್ಮರು ಈ ಸಭೆಗೆ ಬಂದ ಉದ್ದೇಶವನ್ನು ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರು ವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಕುರು ಪಾಂಡವರ ರಾಜ್ಯ ಕಾರ್ಯ ಭವಿಷ್ಯವು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಆದುದರಿಂದ ಈ ವಿಷಯದಲ್ಲಿ ಉಪೇಕ್ಷೆ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಮಾಡದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು, ಸಮಗ್ರ ಭಾರತ ಭೂಮಿಯನ್ನು ಶಾಂತಿ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋರಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಪೀಠಿಗೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ಯುದ್ಧದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮಶೀಲರೂ ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ: ನಾವು ನಮ್ಮ ಪ್ರತಿಜ್ಞೆಯಂತೆ ನಡೆದುಕೊಂಡಿದ್ದೇವೆ. ಇನ್ನು ನಿಮ್ಮ ವಾಗ್ದಾನದಂತೆ ನಮ್ಮ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯವಚನವನ್ನು ಕೇಳಿದಿರಾ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿರುವರು. ವಿಷಭೋಜನ, ಲಕ್ಷ ಗೃಹದಾನ, ಕಪಟ ದೂತ, ಇದಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ, ಇಂಥ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಯಾಚಿಸುತ್ತಿರುವಾಗ ಈ ಸುಸೇಮೆಯನ್ನು ವ್ಯರ್ಥ ಮಾಡಿಕೊಳ್ಳದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅಲ್ಲದೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ? ಭರತ ಭೂಮಿಗೆ ಸ್ವತಂತ್ರರಾರೋ? ಕುರುಕುಲಕ್ಕೆ ಗುರು ದ್ರೋಣರೇ, ಕುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಾಸ, ಕಪಟ ವಂಚನೆ ಮೋಸ ಅಟ್ಟಾಸ. ಅರಸು ಕುಲ ಧರ್ಮ ರಚಿಸಿದೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ? ಧರಣಿಯಾಳಿದವರೆಲ್ಲ ಮರಳಿ ಬರರೋ? ಸಂಧಿ ಬೇಡಲು ಬಂದ ರಾಯಭಾರಿ, ಭರತ ವಂಶ ಕುಲಾಂತಕನಲ್ಲವಯ್ಯ. ಆ, 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 ಆ,
ಯಮಸುತ ಭೀಮಾರ್ಜುನನ ಕುಲ ಸಾದೇವ ಯಮಸುತ ಭೀಮಾರ್ಜುನನ ಕುಲ ಸಾದೇವ ಸಾಮಾನ್ಯರೆಂದರಿತು ದುಡುಕಬೇಡ ಸಮಭಾಗದಿಂದಿತ್ತು ಸುಖದಿ ಬಾಳು ಸುಯೋಧನ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರ ಅವಿಚಾರಗಳ ಕರ್ತವ್ಯಗಳನ್ನೇ ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರ ಹೊಣೆಯಲ್ಲವೇ? ಧೃತರಾಷ್ಟ್ರ ಪ್ರಿಯ ಪುತ್ರರೇ, ದ್ರೋಣಾದಿ ಪ್ರಮುಖರೇ, ಸಭಾ ಸದರೇ, ಶ್ರೀಕೃಷ್ಣ ಪರಮಾತ್ಮರು ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಈ ಸಭೆಯಲ್ಲಿ ಸವಿಚಾರವಾಗಿ ಒಪ್ಪಿರುತ್ತಾರೆ. ಅದನ್ನು ತಾವುಗಳು ಸಹ ಒಪ್ಪಿ ಸಮ್ಮತಿಸಿರೆಂದು ನಾನಾದರೂ ನಂಬುತ್ತೇನೆ. ದುರ್ಯೋಧನ, ಯುದ್ಧವೆಂಬ ವಿಚಾರದಲ್ಲಿ ಸುಮ್ಮನೆ ಕಾಲಹರಣ ಮಾಡದೆ ಕೇಳು ಈ ನನ್ನ ಅಭಿಮತವನ್ನು. ಬೇಡ ಸುಯೋಧನ ದುಡುಕುವುದನುಚಿತ, ಬೇಡ ಸುಯೋಧನ ದುಡುಕುವುದನುಚಿತ, ರಾಜ್ಯವ ನೀಡೈ ಚಲವನು ಗೈಯದೆ. ದುರ್ಯೋಧನ, ರಾಜ್ಯವ ನೀಡೈ ಚಲವನು ಗೈಯದೆ, ಬೇಡ ಸುಯೋಧನ ದುಡುಕುವುದನುಚಿತ. ಇಳೆಯೊಳು ನಿನ್ನಯ ಫಲವನು ಮುರಿವರು. ದುರ್ಯೋಧನ, ಇಳೆಯೊಳು ನಿನ್ನಯ ಫಲವನು ಮುರಿವರು, ರಾಜ್ಯವ ನೀಡೈ ಚಲವನು ಗೈಯದೆ. ರಾಜ್ಯವ ನೀಡೈ ಚಲವನು ಗೈಯದೆ, ಬೇಡ ಸುಯೋಧನ ದುಡುಕುವುದನುಚಿತ, ದುಡುಕುವುದನುಚಿತ, ದುಡುಕುವುದನುಚಿತ. ದುರ್ಯೋಧನ, ಪಾಂಡವರೇನು ಅನ್ಯರೇ? ಅವರು ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ನಿಮ್ಮಲ್ಲಿ ವೈರತ್ವವೇಕೆ? ಅವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ನೀನು ಬಹಳ ಸಂತೋಷದಿಂದ ರಾಜ್ಯವನ್ನಾಡು. ಅವರು ಸಹ ಬಹಳ ಸಂತೋಷದಿಂದಿರುವರು. ಇದೇ ನನ್ನ ಅಭಿಮತ. ದುರ್ಯೋಧನ, ಭೀಷ್ಮಾಚಾರ್ಯರಿಗಿಂತ ನಾನು ಹೆಚ್ಚಿಗೆ ಹೇಳಲಾರೆ. ನಿನ್ನ ಸಹೋದರಾದ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸು, ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರು? ಓಹೋ, ವಿದುರ ಚಿಕ್ಕಪ್ಪ. ನನಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲಿ ವಿದುರ ನಿನ್ನ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೇನು ಮಾಡಲಿ, ಕೆಳವರನ್ನು ನೋಡಿದಾಗ ಬುದ್ಧಿ ಹೇಳುವುದು ನಮ್ಮಗಳ ಕರ್ತವ್ಯ. ಪಿತಾಮಹ ಭೀಷ್ಮರು, ಗುರು ದ್ರೋಣರು, ಶ್ರೀಕೃಷ್ಣ ಪರಮಾತ್ಮರು ಇವರು ಹೇಳಿದ್ದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಲಾರೆ. ರಾಜ್ಯವೆಲ್ಲವನ್ನೂ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಪ್ರಾಯ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಲ್ಲ ಏಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರವೇ ದೋಷಗಳು ಕಂಡು ಬರುತ್ತಿರುವುದು. ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕದ್ದನ್ನೇ ನುಡಿದಿರುವೆ. ಮಹಾನುಭಾವನಾದ ಕೃಷ್ಣ, ನೀನು ನಿನ್ನ ದೌತ್ಯವನ್ನು ಬಹಳ ಶ್ಲಾಘನೀಯವಾಗಿಯೇ ಮುಗಿಸಿರುವೆ. ಆದರೆ ನಿಮ್ಮಗಳ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದು
ಶುದ್ಧ ಕ್ಷತ್ರಿಯನ ರಕ್ತ, ಸ್ವಾಭಿಮಾನ ಶೂನ್ಯತೆಯಿಂದ ತುಂಬಿದ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸವಾಸದ, ದುರಾಸೆದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ನಿನ್ನ ವಾಗ್ಪಟುತ್ವ, ಅದನ್ನು ಮೊದಲೇ ಬಲ್ಲೆನು. ಏನು ಹೇಳಿದೆ ಕೃಷ್ಣ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ? ಹಾಗಲ್ಲ ಕೇಳು, ಈ ಕೌರವನನ್ನು ಸದೆಬಡಿಯಲೇಬೇಕಂದನಲ್ಲವೇ ಆ ನಿನ್ನ ಭಂಡ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ಒದಿಸಲೇಬೇಕಂದನಲ್ಲವೇ ಆ ನಿನ್ನ ಹೇಡಿ ಪಾರ್ಥ? ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದವರಲ್ಲವೇ ಆ ಹೇಡಿ ಪಾಂಡವರು? ಅದು ದುಸ್ಸಹವಾಸ. ಈ ದುರ್ಯೋಧನ ದುಶ್ಯಾಸನವನ್ನು ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸುವ ಯೋಜನೆಯನ್ನು ಮಾಡುತ್ತಿರುವರಲ್ಲವೇ ಆ ಕುಂತಿ ಪುತ್ರರು? ಅದು ಅದು ದುರಾಗ್ರಹ. ನಾವು ಸಮರ್ಥರು, ಜಯಶೀಲರು ಎಂದು ಹೆಮ್ಮೆಗೊಳ್ಳುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು? ಅದು ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರು ಏನೇ ಹೇಳಿದರು ಈ ಕೌರವನ ಛಲ ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ನೀನಿನ್ನು ಬಂದ ದಾರಿಯ ನಡೆಯುವುದೇ ಒಳ್ಳೆಯದು. ಕೃಷ್ಣ, ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ನಿನ್ನ ಯುದ್ಧದ ಬಿರುಮಾತುಗಳಿಂದ ಶಾಂತವಾಗುವುದು ಕೃಷ್ಣ, ಶಾಂತವಾಗುವುದು. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡವೋ ಈ ಜಗದೇ ಕೃಷ್ಣ. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡವೋ ಈ ಜಗದಿ, ಬೇಡ ಬೇಡವೋ ಈ ಜಗದಿ, ಬೇಡ ಬೇಡವೋ ಈ ಜಗದಿ ಕೃಷ್ಣ. ರಾಜ್ಯ ದೊರಕದು ಕಾಡಿಗೋಗಲಿ ಸೇರಲಾಗದಿ ರಾಜ್ಯವನ್ನು ಕೃಷ್ಣ. ರಾಜ್ಯ ದೊರಕದು ಕಾಡಿಗೋಗಲಿ ಸೇರಲಾಗದಿ ರಾಜ್ಯವನ್ನು. ದುಷ್ಟ ಪಾಂಡವರ ಕುಟ್ಟಿ ಬಡಿಯುತ್ತೆ ಮೆಟ್ಟಿ ಮೆರವೇನ ಜಗದೊಳಗೆ, ಮೆಟ್ಟಿ ಮೆರವೇನ ಜಗದೊಳಗೆ, ಮೆಟ್ಟಿ ಮೆರವೇನ ಜಗದೊಳಗೆ. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡವೋ ಈ ಜಗದಿ, ಬೇಡ ಬೇಡವೋ ಈ ಜಗದಿ, ಬೇಡ ಬೇಡವೋ ಈ ಜಗದಿ ಕೃಷ್ಣ. ಆ ಪಾಂಡವರ ಸೇನಾ ಸಮುದ್ರವನ್ನೇ ಕಲಕಿ ಬಿಡಬಲ್ಲ ಗಂಡುಗಲುಗಳು ನಾವು ನಿಂತಡಿ. ಆ ಬಂಡ ಭೀಮನ ರುಂಡವನ್ನು ಚೆಂಡಾಡಲು ಈ ಪ್ರಚಂಡ ದುಶ್ಯಾಸನನು ಎಂದೆಂದಿಗೂ ಸಿದ್ಧನಾಗಿರುವನು. ಹೋಗು ಕೃಷ್ಣ, ಹೋಗು, ಸಮರವೇ ಸಿದ್ಧ. ಕೃಷ್ಣ, ಕೊನೆಯದಾಗಿ ನನ್ನ ಮಾತನ್ನು ಕಿವಿಗೊಟ್ಟು ಕೇಳು. ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣವಾಗುತ್ತಿದ್ದರು. ಏಡಿಗಳಂತೆ ತಲೆ ತಗ್ಗಿಸಿ ಕುಳಿತಿದ್ದಾರಲ್ಲ ಆ ನಿನ್ನ ಪಾಂಡವರು, ಅವರು ಗಂಡಿಗಳೇ, ಅವರು ಈ ದುರ್ಯೋಧನ ದುಶ್ಯಾಸನ ಜಯಿಸಲು ಸಾಧ್ಯವೇ? ಎಂದಿಗೂ ಸಾಧ್ಯವಿಲ್ಲ. ಹೋಗು, ಯುದ್ಧವೇ ಸಿದ್ಧ, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲೆ ನನ್ನ ಹಗೆ ತೀರದೆ ಹೊರತು ಈ ರಾಧೇಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಕರ್ಣ, ಚೆಲಿಸದು ರಾಧೇಯನ ಪಂತ ವ್ಯರ್ಥ ನುಡಿಗಳಿಂದ, ಚೆಲಿಸದು ರಾಧೇಯನ ಪಂತ ವ್ಯರ್ಥ ನುಡಿಗಳಿಂದ. ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ, ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ. ದುರುಳ ಪಾರ್ಥನ ಶಿರವಂ ಹರಿಪತನಕ
ದುರ್ಲಪಾರ್ಥನ ಶಿರವಂ ಹರಿಪತನಕ ದುರ್ಲಪಾರ್ಥನ ಶಿರವಂ ಹರಿಪತನಕ ಶಾಂತಿಯೇ ಈ ಅಂಗ ದೀಪಗೆ ರಾಜೇಂದ್ರ, ಸಂಧಿಯು ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದೇ, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಕೂಡ ಅವರಂತೆ ಮಾತನಾಡುವೆಯ? ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷದಿಂದಾಗಿ ಈ ಕ್ಷತ್ರಿಯರ ಸಮೂಹವನ್ನು ಬದಿಗೊಡಲು ಯತ್ನಿಸುತ್ತಿರುವುದು ಇದು ನಿನ್ನ ಧರ್ಮವೇನಯ್ಯ? ಕೃಷ್ಣ, ಆ ನಿನ್ನ ಪ್ರಾಣಸಕ ಅರ್ಜುನನ ಸಲುವಾಗಿ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲ. ಈ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ನನ್ನ ತನುಮನಗಳನ್ನರ್ಪಿಸುವ ಈ ನನ್ನ ಧರ್ಮವು ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಬಲೆ ಕರ್ಣ ಬಲೆ. ಯಾದವ ವಾಗ್ರಣಿಯ ಗಂಟಲು ಬಿಗದಂತಾಯಿತು ನಿನ್ನ ಧರ್ಮದ ನುಡಿಗಳಿಂದ, ಅಲ್ಲವೇ ಕೌರವೇಶ್ವರ? ಓಹೋ, ಮೇರೆ ಮೀರಿತು. ಮೊದನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದು ಅನುಚಿತ. ಆದರೂ ಒಂದು ವಿಚಾರವನ್ನು ಹೇಳುವೆನು, ಆಲೋಚಿಸೆ. ಭಾರತ ಭೂಮಿ ಸಜಿ ದುರಾಸ, ಭಾರತ ಭೂಮಿ ಸಜಿ ದುರಾಸ, ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಬೋಧ ನಿರಾಕರಿಸದಿರೈ. ಭಾರತ ಭೂಮಿ ಸಜಿ ದುರಾಸ, ದುರಾಸ ಕರೆಸಿಗಲೈ ಅನುಜಾತರ, ಕರೆಸಿಗಲೈ ಅನುಜಾತರ. ಧರೆಯ ನಿಂತು ಖ್ಯಾತಿ ಪಡೆ, ಧರೆಯ ನಿಂತು ಖ್ಯಾತಿ ಪಡೆ ಸುಖಿಯಾಗುವೇನ. ವೈರವನ್ನು ನೀಗಿ ಸೈರನೆಯನು ತಾಳೈ, ವೈರವನ್ನು ನೀಗಿ ಸೈರನೆಯನು ತಾಳೈ. ಮಳೆ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ಹೊರಗುಣ ಈಗ ನೆನೆಸಿ ಮೊರೆ ಧರೆಯ. ಮಳೆ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ಹೊರಗುಣ ಈಗ ನೆನೆಸಿ ಮೊರೆ ಧರೆಯ. ಭಾರತ ಭೂಮಿ ಸಜಸಿ ದುರಾಸ, ಸಾಮಾನ್ಯ ಶೌರ್ಯ ಸಾಹಸ ವಿರಾಜಿಸುವ ಸಮೂಹ ನಿರಾಕರಿಸದಿರೈ. ಭಾರತ ಭೂಮಿ ಸಜಸಿ ದುರಾಸ, ದುರಾಸ. ದುರ್ಯೋಧನ, ನಿನ್ನೆ ಗುರಿ ಹಿರಿಯರನ್ನು, ಸಹೋದರರನ್ನು, ಬಂಧು ಬಾಂಧವರೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಈ ಕುರುಕುಲವನ್ನೇ ಧ್ವಂಸ ಮಾಡುವೆ. ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಇಡೀ ಸಾಮ್ರಾಜ್ಯದ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ಈ ವಿಶ್ವ ಪ್ರಪಂಚದಲ್ಲಿ ಅಪ್ರತಿಮ ನೆನೆಸುವೆ. ಭಾವ, ನಿಮ್ಮೆಲ್ಲರ ಸ್ನೇಹ ಮಮತೆ ಶಾಂತಿಯೇ ಹೊರತು ಅವರಿಗೆ ಮತ್ತೇನು ಬೇಡ. ಅವರ ಇಷ್ಟವನ್ನು ನೆರವೇರಿಸು, ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ? ನಿಮ್ಮ ಸಲುವಾಗಿ. ಮುಂದೆ ಒದಗುವ ಭೀಷಣ ಯುದ್ಧದಲ್ಲಿ ಈ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆ ಬಿಡುವೆನು. ಭಿಕ್ಷ ಪ್ರದಾನ ಮಾಡು ಕೌರವೇಶ್ವರ, ಭಿಕ್ಷ ಪ್ರದಾನ ಮಾಡು. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಕಲ ಸಂಪತ್ತೆಲ್ಲವನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವನವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವೇ. ಕೇಳು ಕೃಷ್ಣ,
ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನದಿಂದಲ್ಲದೆ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಪುರುಷ ಪ್ರಧಾನವೆಂದರು ಹುವೆಯ ಕೃಷ್ಣ, ಆ ರೋಷರಹಿತ ಪಾಂಡವರನು ನೀ ಕೃಷ್ಣ. ಪುರುಷ ಪ್ರಧಾನವೆಂದರು ಹುವೆಯ ಕೃಷ್ಣ, ಆ ರೋಷರಹಿತ ಪಾಂಡವರನು ನೀ ಭರತ ಕಂಠವನಾಳ್ವ ಗಂಡುಗಲೆ ಅವರಾಗಿದ್ದೊಡೆ ಆ ಗಂಡದೆಯ ಗುಂಡಿಗೆ ಉಳ್ಳವರೇ ಆಗಿದ್ದೊಡೆ. ಭರತ ಕಂಠವನಾಳ್ವ ಗಂಡುಗಲಿಗಳು ಅವರಾಗಿದ್ದೊಡೆ. ಆ ಖಂಡದೆಯ ಗುಂಡಿಗೆ ಉಳ್ಳವರೇ ಆಗಿದ್ದೊಡೆ. ಹೆಂಡತಿಯ ವಸ್ತ್ರಾಪಹರಣವ ಖಂಡಿಸಿ, ಹೆಂಡತಿಯ ವಸ್ತ್ರಾಪಹರಣವ ಖಂಡಿಸಿ ಕೆಂಡಮಂಡಲರಾಗಿ ಪ್ರಚಂಡತ್ವವ ತೋರದೆ ಕೆಂಡಮಂಡಲರಾಗಿ ಪ್ರಚಂಡತ್ವವ ತೋರದೆ ಷಂಡರಂಗಲ್ವಯ ಸಭೆಯ ತಲ ತಗ್ಗಿಸಿ ಕುಳಿತ ಲಜ್ಜಹೀನರು ಧೋರ್ಧಂಡರ ಬೇಳ್ ಮಾಧವ ಮಾಧವ ಪಾಂಡವರು ಭಿಕ್ಷಾ ವೃತ್ತಿಯೇ ಅವರಿಗೆ ಯೋಗ್ಯವಾದ ಜೀವನ. ಧರ್ಮ ಬೇರುಗಳಾದ ಅವರುಗಳ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಕಾರ್ಯವು ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸಿವೆಯಾ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾಗದು, ಭಯಪಡುವುದಿಲ್ಲ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅದನ್ನು ನೀನು ಅಗತ್ಯವಾಗಿ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೆ. ನಿನ್ನ ಅಪರಾಧಗಳೇನೆಂದು ಕೇಳುವೆಯ? ನಿನ್ನ ಅಪರಾಧಗಳು ಅಗಣ್ಯ. ರಾಜಶ್ವಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ಕಂಡು ಕರುವಿದ ನೀನು ಈ ಶಕುನಿ ಮಾವನ ಸಲಹೆಯಂತೆ ಯುಧಿಷ್ಠರನ್ನು ಕಪಟದೂತ ಕೆಳೆದು ತಂದದ್ದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಎಳೆತಂದು ಆಕೆಯನ್ನು ಅಪಮಾನಿಸಿ ನೀನು ಮಾಡಿದ ಅವ್ಯಾಚ ಅಪರಾಧಗಳು ಪ್ರಳಯ ಕಾಲದ ಧೂಮಕೇತುವಿನಂತೆ ನಿನ್ನ ನೀಚ ಶ್ರುತಿಯನ್ನು ಹಿಂಬಾಲಿಸುತ್ತಿರುವುದೆಂಬುದನ್ನು ಮರೆಯಬೇಡ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪಾಷಣ, ಸರ್ಪಬಂಧನ ಇವೆಲ್ಲವನ್ನು ಮರೆತು ಭೀಷ್ಮ ದ್ರೋಣಾದಿ ಗುರೀರರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಅದೆಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿ, ಕೆಟ್ಟ ಕಡಿಯದೋಗಿ ಕೋಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಕೆಚ್ಚದ ಕಟ್ಟಾಳು ಈ ಶಕ್ತಿ ಕೌರವನನ್ನು ನೋಡಿ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವ ಸತ್ತಿ ಪಾಂಚಾಲಿ. ಅಂದೇ ದೊಡ್ಡನ ಛಲವನ್ನ ಕೇಳು ಕೃಷ್ಣ. ಭೂತ ಪ್ರೇತಿಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ, ನನ್ನೊಡನೆ ಕಾಲ್ಕೆರೆದು ಕದನಕ್ಕೆ ನಿಂತರೂ ಸರಿ. ಕಲಿಯಂಶದಿಂದ ನಿರ್ಮಿತವಾದ ಈ ನನ್ನ ಕುರು ಸಾಮ್ರಾಜ್ಯವೇ ರಕ್ತದ ಕೋಡಿಯಲ್ಲಿ ಕೊಚ್ಚಿ ಹೋದರೂ ಸರಿ. ಕಡೆಗೆ
ಹಸ್ತಿನಾವತಿಯ ಚಕ್ರೇಶ್ವರ, ಅಷ್ಟೈಶ್ವರ್ಯ ಸಂಪನ್ನ, ಅಭಿಮಾನಧನನೆಂಬ ನಾನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಮಣ್ಣಿಡಿದು ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಹರಿಯೇ, ಯುದ್ಧ ಮಾಡಿ ಗೆಲ್ಲಲಿ ಅವರ ರಾಜ್ಯವ. ಕೇಳು ಮುರಹರಿಯೇ, ಯುದ್ಧ ಮಾಡಿ ಗೆಲ್ಲಲಿ ಅವರ ರಾಜ್ಯವ. ಛಲವನ್ನು ಬಿಡುವೆನೆ, ನೆಲವನ್ನು ಕೊಡುವೆನೆ ಕೃಷ್ಣ. ಛಲವನ್ನು ಬಿಡುವೆನೆ, ನೆಲವನ್ನು ಕೊಡು. ಛಲವ ಜಯಿಸಿಗನ ಮುದದಿ ನೆಲೆಯುವುದು ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮೋತಿದು ನಿರಂತರವೋ ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ ಅಪಾಂಡು ನಂದನರು ಎನ್ನೊಡನೆ ಯುದ್ಧವ. ಅಪಾಂಡು ನಂದನರು ಎನ್ನೊಡನೆ ಯುದ್ಧ ಮಾಡಿ ಗೆಲ್ಲಲಿ ರಾಜ ನೋಡಿ ಕೊಳ್ಳುವನ. ಮಾಡಿ ಗೆಲ್ಲಲಿ ರಾಜ ನೋಡಿ ಕೊಳ್ಳುವೆ ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿದು ನಿರಂತರವು ಕೊಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ, ಪಾಂಡವರ ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಗಳ ಸ್ಪರ್ಶ ಸಂಧಾನದಲ್ಲಿ. ಸಂಧಾನದಿಂದೆಂದಿಗೂ ದೊರಕದ ರಾಜ್ಯ. ಹೋಗ ಕೃಷ್ಣ, ಆ ನಿನ್ನ ಪಾಂಡವರಿಗೆ ಯುದ್ಧಕ್ಕೆ ಬೇಕಾದ ಸಕಲ ಸಲಕರಣೆಗಳನ್ನು ಸಿದ್ಧಪಡಿಸಿಕೊಳ್ಳುವಂತೆ ಹೇಳಿಬಿಡು. ದುರ್ಯೋಧನ, ಜ್ಞಾತಿಗೊಡನೆ ಶಾಂತಿಯಿಂದಿರಬೇಕೆಂಬ ಧರ್ಮರಾಯ, 1000 ಆನೆ ಬಲವುಳ್ಳ ರುದ್ರಾಂತ ಸಂಭೂತನಾದ ಭೀಮಸೇನ, ಇವನ ಪರಾಕ್ರಮವನ್ನು ಚಕ್ರವರ್ತಿಯಾದ ನೀನು ಅನೇಕ ಸಾರಿ ನೋಡಿರುವೆ. ಇನ್ನು ಪರಮೇಶ್ವರರೊಡನೆ ಸರಿ ಸಮಾನವಾಗಿ ಹೋರಾಡಿ ಪಾಸುಪತಾತ್ವವನ್ನು ಪಡೆದ ಅರ್ಜುನನ ಮುಂದೆ ನಿಮ್ಮವರ ಆಟ ಏನೂ ನಡೆಯುವಂತಿಲ್ಲ. ಇನ್ನು ಮಾದ್ರಿ ಕುಮಾರರೇನು ಸಾಮಾನ್ಯರೇ? ಯೋಚಿಸಿ ನೋಡು. ಒಳ್ಳೆಯ ಸಾಹಸಿಗಳ ಹೆಸರನ್ನೇ ಹೇಳಿದೆ ಕೃಷ್ಣ. ಧರ್ಮರಾಯನು ಕೈಯಲ್ಲಾಗದ ಹೇಳಿ, ಹೊಟ್ಟೆಬಾಕ ಭೀಮ, ನಪಂಸುಕ ಅರ್ಜುನ, ಇನ್ನೂ ಬಾಲಕರಾದ ನಕುಲ ಸಹದೇವರುಗಳು, ಇವರುಗಳ ಪರಾಕ್ರಮವು ಗೋಪಾಲಕನಾದ ನಿನಗತಿಶಯಕವಲ್ಲದೆ ಭೂಪಾಲಕನಾದ ನನಗಲ್ಲ. ಕೃಷ್ಣ, ಇದುವರೆಗೂ ನಿಮ್ಮವರ ಪರಾಕ್ರಮವನ್ನು ಕೊಚ್ಚಿಕೊಂಡೇ ಅಲ್ಲ, ಈಗ ಕೇಳು ನಮ್ಮವರ ಪರಾಕ್ರಮವನ್ನು. ಸ್ವಲ್ಪ ಕೃಷ್ಣ, ನಮ್ಮಣ್ಣನ ಪರಾಕ್ರಮವನ್ನು ನೋಡಿ ನಿಮ್ಮ ಭೀಷ್ಮ, ದ್ರೋಣ, ವಿದುರಾದಿ ಮಹಾಶಯರು ಎದರಿ ಓಡಿ ಹೋಗಿರುವರು. ಇಲ್ಲಿ ನೋಡು. ಇಡೀ ಭರತ ಖಂಡವನ್ನೇ ಸ್ವಸಾಮರ್ಥ್ಯದಿಂದ ಆಳುತ್ತಿರುವ ನಾನು ಮತ್ತು ಆ ನಿನ್ನ ಹೊಟ್ಟೆಬಾಕ ಭೀಮನನ್ನು ಸೀಳಿ ಬಿಸಾಡಲು ಹಸಿದ ಎಪ್ಪಲಿಯಂತೆ ಸದಾ ಸಿದ್ಧನಾಗಿರುವ ಈ ನನ್ನ ಸಹೋದರ ದುಶ್ಯಾಸನ, ಆ ನಿನ್ನ ಮಿತ್ರ ಪಾರ್ಥನ ಶಿರಸ್ಸನ್ನು ಛೇದಿಸಲೆಂದೇ ಕೋಲವಿಷ್ಣು ಎಂಬ ಧನುಸ್ಸನ್ನು ಪಡೆದಿರುವ ಈ ನನ್ನ ಮಿತ್ರ ಕರ್ಣ, ಹಾಗೆ ಸಮಯಕ್ಕೆ ಸರಿಯಾಗಿ ಸಮಯೋಚಿತವಾದ ಸಲಹೆಗಳನ್ನಿತ್ತು ನನ್ನನ್ನು ಸರಿದಾರಿಯಲ್ಲೇ ನಡೆಸುತ್ತಿರುವ ಈ ನನ್ನ ಸೋದರ ಮಾವ ಶಕುನಿ, ಇವರುಗಳ ಪರಾಕ್ರಮವು ನಿನ್ನ ಜ್ಞಾಪಕದಲ್ಲಿರಲಿ ಕೃಷ್ಣ. ದುರ್ಯೋಧನ, 5 ಜನ ಪಾಂಡವರನ್ನು ಕೊಲ್ಲಲು ಹೋಗಿ ಈ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸುವುದು ಯಾವ ಧರ್ಮ? ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದಿದ್ದರೂ ಚಿಂತೆ ಇಲ್ಲ. ಅವರೈವರಿಗೆ 5 ಗ್ರಾಮಗಳನ್ನಾದರೂ ಕೊಡು. ಶಾಂತ ಚಿತ್ತರಾದ ಪಾಂಡವರು ಅದರಿಂದಲೇ ತೃಪ್ತಿ ಹೊಂದುವರು. 5 ಗ್ರಾಮಗಳೇಕೆ ಕೃಷ್ಣ? ಹಿಂದೆ ಭಿಕ್ಷೆ ಬೇಡಿ ಅಲೆಯುತ್ತಿದ್ದ 50 ಊರುಗಳು ಸಿದ್ಧವಾಗಿರುವವು. ಬೇಕಾದರೆ ಅಲ್ಲಿಗೆ ಹೋಗಲಿ. ಭಿಕ್ಷಾಪಾತ್ರೆಯನ್ನು ಕೊಡಿಸುತ್ತೇವೆ ಕೃಷ್ಣ, ಭಿಕ್ಷಾಪಾತ್ರೆಯನ್ನು ಕೊಡಿಸುತ್ತೇವೆ. ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಎಲ್ಲ ರಾಜ್ಯವನ್ನು ಅವರೇ ಅಪಹರಿಸಿ ಬಿಡುವರು. ಅಪಹರಿಸುವುದಕ್ಕೆ ಇದು ಬೆಣ್ಣೆ ಮುದ್ದೆಯಲ್ಲ ಕೃಷ್ಣ. ರಾಜ್ಯ ರಾಜ್ಯ ಕೋಟಿ ಸಡಿಲುಗಳ ಶತಕೋಟಿ ಕೂಟದಪ್ಪರಕ್ಕೂ ಅಂಜದ ಏ ನನ್ನ ಖಂಡದೆ ಗುಂಡಿಗೆಯು ಆ ನಿನ್ನ ಸಣ್ಣ ಪಾಂಡವರ ನೋಡಿ ಅಂಜುವುದೆಂದು ಭಾವಿಸಿದೆಯಾ ಭಾವ ವಾಸುದೇವ? ದುರ್ಯೋಧನ, ನಿನ್ನಿಂದಲೇ ಕುರುವಂಶ ನಾಶವಾಗುವುದಂತೂ ಖಂಡಿತ 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 ನಾಶವಾಗುವುದು. ಆದರೆ ಈ ನನ್ನ ಕುರುವಂಶಕ್ಕಲ್ಲ,
ಆ ನಿನ್ನ ಪಾಂಡವ ವಂಶಕ್ಕೆ. ಅಹಂಕಾರದಿಂದ ಮೆರೀತಿರುವ ನಿನಗೆ ನನ್ನ ಮಾತುಗಳು ರುಚಿಸುವುದಿಲ್ಲ. ಮುಂದೆ ಅರ್ಜುನನ ಬಾಣವನ್ನು ಎದುರು ಎಲ್ಲಿ ಹೋಗುತ್ತಿರುವೆ ನಿಲ್ಲು. ಇದೇ ರಾಜೊಡನೆ ಮಡಿಯುತ್ತಿರುವ ಧನ ಕೊಲ್ಲ ಪುರುಷೋತ್ತಮ ವಚನಗಳಿಂದ ಪರಿಹಾಸ ಮಾಡುವಂತಾಯಿದೆ. ಈಗ ನಿನಗೆ ತಕ್ಕ ಶಿಕ್ಷೆಯನ್ನು ಮಾಡುವೆನು. ಕತಿ ಬೇಡೈಸು ಯೋಧನನೆ ತೋರಿಗ ಜಾತಿಗಳು ಸೈರನೆ. ಕತಿ ಬೇಡೈಸು ಯೋಧನನೆ ತೋರಿಗ ಜಾತಿಗಳು ಸೈರನೆ. ಅದೇಗಿಂತು ಬದರುವೆ ಅದೇ ಮಾತ ಮಗಳುವೆ. ಅದೇಗಿಂತು ಬದರುವೆ ಅದೇ ಮಾತ ಮಗಳುವೆ. ಕುಲಹೀನ ಕುಲವ ಮರತೆಯ ಪುರಗಳು ತಡಿಯದೆ ಬಿಡುವೆ. ಕುಲಹೀನ ಕುಲವ ಮರತೆಯ ಪುರಗಳು ತಡಿಯದೆ ಬಿಡುವೆನು. ಕದನದಲ್ಲಿ ನಡಗಿ ಕದನದಲ್ಲಿ ನಿನ್ನ ಮದವನಡಗಿ ಚದುರರಳು ಮರುಳೆ ಮಂದಮತಿಯದೆ ಮುಂದ ನರಿಯದೆ ಮಂದಮತಿಯದೆ ಮುಂದ ನರಿಯದೆ ಬಂದುಗವಾ ಪಡೆವಾ ಸುಯೋಧನ ಬಂದುಗವಾ ಪಡೆವಾ. ಸೇಸಾರು ಸೇಸಾರು ನಾ ಸೈತೆ ಈ ನಿನ್ನ ಮೋಸ. ಸೇಸಾರು ನಾ ಸೈತೆ ಈ ನಿನ್ನ ಮೋಸ. ಸೈರಿಸಬಲ್ಲವರ ಸುಯೋಧನ ಸೈರಿಸಬಲ್ಲವರ. ಪರಮ ಪುರುಷ ನೆನಪದಿರುದನು ಹೊರದಿಯೋ ಅಡಗಿಸಿ ಕೆಡುತ್ತನೆ. ಪರಮ ಪುರುಷ ನೆನಪದಿರುದನು ಹೊರದಿಯೋ ಅಡಗಿಸಿ ಕೆಡುತ್ತನೆ. ಗತಿ ಬೇಡೈ ಸುಯೋಧನನೆ ತೋರಿಗ ಜಾತಿಗಳು ಸೈರನೆ 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 ಸೈರನೆ. ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿ ಬಿಟ್ಟಿಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುವಂಶ ಕಳಂಕ ಸ್ವರೂಪ. ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನು ಎತ್ತಿಸಿದ್ದೇನೆ. ಯಾರಿಗೋ? ಎನ್ನಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಮೊದಲು ಸಾರ್ವಭೌಮ ನಿನ್ನನ್ನು ಉಚಿತವಾಗಿ ಬೀಳ್ಕೊಡಬೇಕೆಂಬುದೇ ಈ ನಮ್ಮ ಶಕುನಿ ಮಾವನವರ ಸಲಹೆ ಆಗಿರುವುದು. ಶಕುನಿ ಮಾವನವರ ಸಲಹೆ ಅಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದು ಹೌದು, ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸ್ವೀಕಾರವಿದು. ಈ ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗೇ ಸ್ವೀಕರಿಸುವೆನು. ಸ್ವೀಕರಿಸು ಸ್ವೀಕರಿಸು ಸಹೋದರ ದುಶ್ಯಾಸನ. ಬಂಧಿಸುವ ಕೃಷ್ಣನನ್ನ. ಯಾರನ್ನು ಬಂಧಿಸುವಿರಿ ಮಂದಮತಿಗಳಿರ? ನಿನ್ನ ಅಂಗಾಂಗಗಳನ್ನು ಬಂಧಿಸಿ ತಕ್ಕ ಪ್ರಾಯಶ್ಚಿತ್ತವನ್ನೇ ಮಾಡುವೆವು ಕೃಷ್ಣ, ತಕ್ಕ ಪ್ರಾಯಶ್ಚಿತ್ತವನ್ನೇ ಮಾಡುವೆವು. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನೇ ಪ್ರತಿಬಂಧಿಸಲು ಯತ್ನಿಸುತ್ತಿರುವಿರ. ಅದು ನಿಮ್ಮಿಂದಾಗದು. ಎಲ್ಲಿ ಬಂಧಿಸಿರಿ ನೋಡೋಣ. ಮಾಯೆ ಮಾಯೆ ಸಹೋದರ ದುಶ್ಯಾಸನ. ಅಲ್ಲಿಯೋ ಕೃಷ್ಣ, ಎಲ್ಲಿಯೋ ಕೃಷ್ಣ, ಎಲ್ಲೆಲ್ಲಿಯೋ ಕೃಷ್ಣ. ಇನ್ನೊಡನೆ ಕೆಲವು ವಿಚಾರಗಳನ್ನು ಮಾತನಾಡಬೇಕಾಗಿರುವುದು. ನನ್ನ ಸಂಗಡ ಬಾಕರ್ನ. ಪರಮಾತ್ಮ. ಕಾಮಜನಕ ಹರಿಯೇ ಸ್ವಾಮಿ, ಕಾಮಜನಕ ಹರಿಯೇ ನಮನ. ಪರಮಾತ್ಮ, ಕಾಮಜನಕ ಹರಿಯೇ ಸ್ವಾಮಿ, ಕಾಮಜನಕ ಹರಿಯೇ ನಮನ. ಪಾಮರನಾದ ಈ ಸೂತನೋ
ಭರವಸೆ ಹಿಡೇನ ವಾಸುದೇವ ನಿಮ್ಮಿ ನುಡಿಯ ಮೇಲ್ ಭರವಸೆ ಹಿಡೇನ ಕಾಮಜನ ಕಾರಿಯೇ ಸ್ವಾಮಿ ಕಾಮಜನ ಕಾರಿಯೇ ನಮನ ಪರಮಾತ್ಮ ಯಾರೋ ಹಡೆದು ಜಲದೊಳೆಸೆದ ತಿಸೆಯಿ ನಸಿಸುವಂತೆ ನಾನು ಪರಮಾತ್ಮ ಯಾರು ಹಡೆದು ಜಲದೊಳೆಸೆದ ತಿಸೆಯಿ ನಸಿಸುವಂತೆ ನಾನು ಮತ್ಸ್ಯಗಾರರಿಗೆ ನಾವೇ ದೊರೆತ ಹನಾಮಧೇಯನು ನಾನು ಮತ್ಸ್ಯಗಾರರಿಗೆ ನಾವೇ ದೊರೆತ ಹನಾಮಧೇಯನು ನಾನು ಮಾತಾ ಪಿತರಿಗೂ ಮಿಗಿಲಾದ ಸೂತರು ಪ್ರೀತಿ ಹಿಂದೇನು ಸಲುಹಿದರಾದರು ಜಾತಿ ವಿಚಾರವ ಬೇಳದಾದರು ಮಾತಾ ಪಿತರಿಗೂ ಮಿಗಿಲಾದ ಸೂತರು ಪ್ರೀತಿಯಿಂದೇನು ಸಲುಹಿದರಾದರು ಜಾತಿ ವಿಚಾರವ ಬೇಳದಾದರು ಜಾತಿ ವಿಚಾರವ ಬೇಳದಾದರು ಕಾಮಜನ ಕಹರಿಯೇ ಸ್ವಾಮಿ ಕಾಮಜನ ಕಹರಿಯೇ ನಮನ ಪರಮಾತ್ಮ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವೆ. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತ ನಿಮ್ಮ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕರ್ಣ, ಪರಮಾತ್ಮ, ನೀನು ಸೂತನಲ್ಲ, ಕೇಳು. ವಾಸುದೇವ, ಕುಲಹೀನನಲ್ಲ, ಕೇಳೆನ್ನ ಮಾತ. ಪರಮಾತ್ಮ, ಕುಲಹೀನನಲ್ಲ, ಕೇಳೆನ್ನ ಮಾತ. ರವಿಯಂಸದಲವತರಿಸಿದ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ವಾಸುದೇವ, ಮಾತೆ ನಿನ್ನವಳು ಕುಂತೆ ವರ ಪಾಂಡವರ ಜನನೇ. ಮಾತೆ ನಿನ್ನವಳು ಕುಂತೆ ವರ ಪಾಂಡವರ ಜನನೇ. ಧರೆಯನು ಬೆಳಗುವ ರವಿಯ ಕರುಣದೆ, ಧರೆಯನು ಬೆಳಗುವ ರವಿಯ ಕರುಣದೆ. ಮಹಾಮೈಮನೆಂದೆನಿಸಿ ಮೆರವರವಿತು ತನ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ತಳಮಳವೇ ತಗೆ ಮನದ ಚಿಂತೆ ತೊರೆ.
ಪಾದ ಚಿಂತೆ ತೊರೆ ಅಮಿತ ಭುವನದಿ ಕೀರ್ತಿಯ ಪಡೆವೆ ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ ಘನತರ ನೆನಿಸುತ್ತೆ ಮೇದಿನಿಯೊಳನೆ ಘನತರ ನೆನಿಸುತ್ತ ಮೇದಿನಿಯೊಳನೆ ಮಹಾಮಹಿಮನೆಂದೆನಿಸಿ ಮೇರೆ ವರದಿಸು ಸನಸು ಕುಮಾರ ಬಾ ಸುರಧೀರ ಸುಕುಮಾರ ಬಾ ಸುಕುಮಾರ ಬಾ ಸುಕುಮಾರ ಬಾ ಕರ್ಣ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಕುಂತಿಯೇ ನಿನ್ನ ತಾಯಿ, ಸೂರ್ಯನು ನಿನ್ನ ಜನಕನು, ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ವಾಸುದೇವ, ತಾವು ಹೇಳುತ್ತಿರುವ ಮಾತು ಆಶ್ಚರ್ಯವಾಗಿದೆಯಲ್ಲ. ಕರ್ಣ, ಓಹೋ, ಮರೆತಿದ್ದೆ. ಇದು ಯುದ್ಧ ಕಾಲ. ನೀನಾದರೂ ಆ ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿರಾಜನೆನಿಸಿ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಮಗ್ನನಾಗಿರುವೆಯಲ್ಲ, ಇದು ನಿನ್ನ ಧರ್ಮ ವಿನಯ. ದೇವಾ, ಶೋಧನೆಯೇ ನಿದು ವಿದಿಶಾಪ, ಪಾಪಿಯಾದೆ ಪರಿತಾಪ ಕೀಡಾದೆ ದೇವಾ, ಶೋಧನೆಯೇ ನಿದು ವಿದಿಶಾಪ, ಪಾಪಿಯಾದೆ ಪರಿತಾಪ ಕೀಡಾದೆ ದೇವಾ, ಶೋಧನೆಯೇ ನಿದು ವಿದಿಶಾಪ. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳ್ಯಾರೆಂದು ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳ್ಯಾರೆಂದು ಇಂದು ವದನ ಅಪನಿಂದನೆಯಳು ಬೆಂದು ಇಂದು ವದನ ಅಪನಿಂದನೆಯಳು ಬೆಂದು ಬಂದ ವಿಮೋಚನ ಮಾರ್ಗವನರಿಯದೆ. ವಾಸುದೇವ, ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ, ಶೋಧದೆಯೇ ನಿದು ವಿದಿಶಾಪ, ಪಾಪಿಯಾದೆ ಪರಿತಾಪ ಕೀಡಾದೆ ದೇವಾ, ಶೋಧನೆಯೇ ನಿದು ವಿದಿಶಾಪ. ಪರಮಾತ್ಮ, ಜನ್ಮ ರಹಸ್ಯದ ಆಂತರ್ಯವರಿತು, ಜನ್ಮದಾತೆಯ ನಿರ್ದಯವರಿತು, ಕೃಷ್ಣ ಕೃಷ್ಣ ಕೃಷ್ಣ
ರಹಸ್ಯದ ಆಂತರ್ಯವರಿತು ಜನ್ಮದಾತೆಯ ನಿರ್ದಯವರಿತು ಜೀವಿಸಲೇ ಪರಿ ಸಹಜರ ಜೊತೆಗೂಡಿ ವಾಸುದೇವ ಜೀವಿಸಲೇ ಪರಿ ಸಹಜರ ಜೊತೆಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪರಮಾತ್ಮ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇನಿದು ವಿಧಿ ಶಾಪ ಆವಿಯಾದೆ ಪರಿತಾಪ ಕೀಡಾದೆ ದೇವಾ ಶೋಧನೆಯೇನಿದು ವಿಧಿ ಶಾಪ ವಿಧಿ ಶಾಪ ವಿಧಿ ಶಾಪ. ಪರಮಾತ್ಮ, ಪಾಂಡವರು ನನ್ನ ಸಹೋದರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡುವುದು ರವರವಾದಿ ನರಕ. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ಎನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವಾ, ತಂದೊಡ್ಡಬೇಡ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ತಿಳಿ. ಸತ್ಯವನ್ನು ನೆಮ್ಮಲು ಸಹಜವಾದ ಆಧಾರವೇನು ಪರಮಾತ್ಮ? ಇರುವುದು ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಯು ತನ್ನ ಕನ್ನಿಕಾ ವ್ಯವಸ್ಥೆಯಲ್ಲಿದ್ದಾಗ ದೂರ್ವಾಸರಿಂದ 5 ಮಂತ್ರಗಳ ಉಪದೇಶವನ್ನು ಪಡೆದು ಅವು ಫಲಿಸುವವೋ ಇಲ್ಲವೋ ಎಂದು ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದೆ. ಲೋಕ ಅಪವಾದಕ್ಕೆ ಎದುರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಅನಂತರ ನಿನ್ನನ್ನು ಸೂತನು ಸಾಕಿದನು. ಕರ್ಣ, ಈಗಲೂ ನನ್ನ ಸಂಕಟ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ಅವರಿಂದಲೂ ಸಾಮಂತ ರಾಜರಿಂದ ಓಲೈಸಿಕೊಳ್ಳುತ್ತಾ ರಕ್ತ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ ಬಾಕನ್ನ. ಪರಮಾತ್ಮ, ತಾವು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ, ನೀಚ, ಹೀನ ಕುಲದವನು ಎಂದು ಹೀಯಾಳಿಸುತ್ತಿರುವರಲ್ಲ ವಾಸುದೇವ, ಅವರಿಗೆ ನಾನಿಂತವನೆಂಬ ವಿಚಾರವೂ ತಿಳಿಯದೆ. ಕರ್ಣ, ಪರಮಾತ್ಮ, ನಿನ್ನ ವಿಚಾರವು ಯಾರಿಗೂ ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ, ಈ ಕರ್ಣನಾರು, ಈತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದೆಂದು ಕೇಳುತ್ತಿದ್ದಳು. ಈಗ ತಾನೆ ನಿನ್ನ ವಿಚಾರವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ಕರ್ಣ, ಪರಮಾತ್ಮ, ತಾಯಿಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರುತ್ತೇನೆ. ಆಗಬಹುದು ಪರಮಾತ್ಮ, ಆಗಬಹುದು. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಒಡ ಹುಟ್ಟಿದವನೇ. ಸಾವಿರ ಹಾಲೆಗಳ ಬಲವುಳ್ಳ ರುದ್ರಾಂಶ ಶಂಭೂತನಾದ ಹಾ ಭೀಮಸೇನನು ನನ್ನ ಅನುಜನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಒಡ ಹುಟ್ಟಿದವರೇ.
ಪಾಂಡುರಾಜ, ಕುಂತಿದೇವಿ, ಮಾದ್ರಿ ದೇವಿಯರು ನನ್ನ ಜನನಿ ಜನಕರೇ. ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಸನಾಮಗಳಿಂದ ಕೂಡಿ ದಸ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನು ಹೊಂದದ ಆ ನನ್ನ ಪರಮವೈರಿ ಹೇ ಅರ್ಜುನ, ನೀನು ನನ್ನ ಸಹೋದರನೇ. ಹೇ ಅರ್ಜುನ, ನಾಳಿನ ಯುದ್ಧದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆಯನ್ನು ಮಾಡಿರುವನಲ್ಲ. ನಿನ್ನ ಶಿರಸ್ಸು ರಣರಂಗದ ರಕ್ತದ ಮಡಿವಿನಲ್ಲಿ ಕೊಚ್ಚಿ ಹೋಗುವುದನ್ನ ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ನಾ ಹೇಗೆ ನೋಡಲಿ? ಯಾವ ಪಾಪದ ಪುಣ್ಯದ ಫಲ ಸೂತನೆಂಬ ಅಪವಾದದ ಔರತ್ಯಕ್ಕೆ ಸಿಲುಕಿ ಚಿಕ್ಕದಾದ ಈ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ವರ್ಗದವರಾರೆಂದು ತಿಳಿಯದೆ ವ್ಯದೆ ಪಡುತ್ತಿದ್ದ ನನಗೆ ಈಗ ಬಂಧು ಬಾಂಧವರು ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಹೇ ಪಾಪಿ ಕರ್ಣ, ಪಾಂಡುಪುತ್ರನಾದ ನೀನು ಪಾಂಡುಕುಮಾರರನ್ನೇ ಕೊಲ್ಲಲು ನಿಂತಿರುವಿಯಾ? ಕೊಲ್ಲಲೇ ಪಾಂಡುಕುಮಾರರಂ, ಕೊಲ್ಲಲೇ. ಕೊಲ್ಲಲೇ ಪಾಂಡುಕುಮಾರರಂ, ಕೊಲ್ಲಲೇ. ದುರದೋಳ್ತ ಮಂದಿರಂ ನಾ ಕೊಲ್ಲುವುದೇ. ಕುಲದಾಂ ಬಿಟ್ಟೊಡೆ ಒಲದೆ ನಾ ಬಿಟ್ಟೊಡೆ ಗೌರವೇಂದ್ರ, ಈ ದರೆಯೊಳ್ ಸುಖ ಸಂಪತ್ತಿನಿನ್ ಬಾಳ್ವನೆ. ಚಲದಿಂ ಪಾರ್ಥನ ರುಂಡವಂ ತರಿದು ಚಲದಿಂ ಪಾರ್ಥನ ರುಂಡವಂ ತರಿದು ಮಚ್ಚಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲಿಸಲ್ಕಾಗದೆ ಪಾರ್ಥನ ಘೋರ ಸರಕೆ ನಾ ತುತ್ತಾಗಲೇ. ನಾ ಸಾಯಲೇ ಸಾಯಲೇ.
ಗೆನಿಸಿಕ ಚೆಲ್ತೆ ತಾಳಿದೆ ಪರಿಭವ ಸವಿಸಿದ ಜೀವ 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 ಸಂದೇಶ ಕೊಡು ಚಿರವಿಭವ ಸಂದೇಶ ಕೊಡು ಚಿರವಿಭವ ಜ್ವಲಿಸುವುದನ ವರತ ನಿಜಾನ ಕಲುಷಿತ ಮನ ವ್ಯಾಕುಲ ಭಾವ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಹೇ ಕೃಷ್ಣ ದೀನ ದಯಾನಿಧಿ ನಿನ್ನ ಹೊರತು ನನಗೆ ಗತಿ ಯಾರಿರುವರು ಆತ್ಮೀಯ ಸಜ್ಜನದಿಂದ ಪರಿತ್ಯಾಗಿಸಲ್ಪಟ್ಟಿರುವೆನು ನನ್ನ ಕೈ ಹಿಡಿದ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಣವಿಟ್ಟು ಸೋತರು ಹಸ್ತಿನಾವತಿಯ ಸಭೆಯಲ್ಲಿ ಸರ್ವರ ಕ್ಷಮದಲ್ಲಿ ದುಶ್ಯಾಸನಿಂದ ಅಪಮಾನಿತಲಾದೆನು ಇನ್ನಾದರೂ ನನ್ನ ಕಷ್ಟಗಳು ಕಳೆದವು ಕೊನೆಗೆರಡು ದಿನವಾದರೂ ಸುಖವಾಗಿರೋಣ ಎಂದರೆ ಹೆಚ್ಚಿಗೂ ಅಪಮಾನ ಹೇ ವಿಧಾತ ಹೇ ದ್ರೌಪದಿ ಹಣೆಯಲ್ಲಿ ಇನ್ನೇನು ಬರೆದಿರುವೆ ಓ ಚಾಲಿ ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು ಪ್ರಿಯೇ ಶಾಂತೆ ಶಾಂತೆ ವರದೀರಳಾಗಿ ವರಪತಿಯಾಗಿ ಮರುಗಲೇ ನಗೆ ದೇವೆ ಶಾಂತೆ ಕಾಂತೆ ವರದೀರಳಾಗಿ ವರಪತಿಯಾಗಿ ಮರುಗಲೇ ನಗೆ ಪಾಂಡುಪುತ್ರರ ಪತಿಯಾಗಿ ನೀನು ಪಾಂಡುಪುತ್ರರ ಪತ್ನಿಯಾಗಿ ನೀನು ಬಿಡುಕೋಪವೇಕೆ ಬಿಡುತ್ತಿದ್ದೆ ಮಲ್ಲಾಂಗಿಯೇ ದೇವೆ ಬಿಡು ಚಿಂತೆ ಮನದೆ ಬಿಡುಕೋ ಮಲ್ಲಾಂಗಿಯೇ ಶಾಂತೆ ತಾತೆ ವರದೀರಳಾಗಿ ವರಪತ್ನಿಯಾಗಿ ಮರುಗಲೇ ನಗೆ ಮರುಗಲೇ ನಗೆ ನಗೆ ದೇವಿ ಏಕೆ ಇಷ್ಟೊಂದು ನಿಷ್ಕಾರಣವಾಗಿ ಅಳುತ್ತಿರುವೆಯಲ್ಲ ನನ್ನೊಡನೆ ತಿಳಿಸಬಾರದೆ ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವುದು ನೀವು ಪುರುಷರು ನಿಮ್ಮನ್ನಾರಾದರೂ ದುರ್ವಾಕ್ಯವನ್ನಾಡಿ ಅಪಮಾನ ಮಾಡಿದರೆ ನೀವು ಅವರಿಗೆ ಪ್ರತೀಕಾರ ಮಾಡುವಿರಿ ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ ಅನ್ನ ವಸ್ತ್ರಾದಿಗಳಿಗಾಗಿ ಆತ್ಮಗೌರವವನ್ನು ಉಳಿಸಿಕೊಳ್ಳಲು ಪರರ ಆಶ್ರಯವೂ ಬೇಕು ಹೇ ವಿಧಾತ ಇಂತಹ ಪರಾಧೀನವಾದ ಸ್ತ್ರೀ ಜಾತಿಯನ್ನು ಏಕೆ ತಾನೇ ಸೃಷ್ಟಿ ಮಾಡಿದೆ ದೇವಿ ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಳ್ಳಲಿಲ್ಲವೇ ಅಳಬೇಡ ಪಾಂಚಾಲಿ ಅಳಬೇಡ ಸ್ತ್ರೀಯರ ಪರಾಧೀನತೆಯೂ ನಮ್ಮ ಸಮಾಜದ ನಿಯಮ ಹಾಗೂ ಭಗವಾನ್ ಸ್ವರೂಪನಾದ ಋಷಿಗಳ ಆಜ್ಞೆ ಋಷಿಗಳ ಆಜ್ಞೆ ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಿಟ್ಟು ಸೋಲಿರಿ ಎಂದು ಆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದರಲ್ಲವೇ ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು ದೇವಿ ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಿನ್ನಲ್ಲಿ ಎಷ್ಟೋ ಸಾರಿ ಕೇಳಿಕೊಳ್ಳಲಿಲ್ಲವೇ ಆದದ್ದು ಆಗಿ ಹೋಯಿತು ಈ ದಿನ ಅದನ್ನು ಮರೆತು ಬಿಡು ಈ ದಿನ ನೀನೇಕೆ ಇಷ್ಟೊಂದು ನಿಷ್ಕಾರಣವಾಗಿ ಹೇಳುತ್ತಿರುವೆ ನನ್ನೊಡನೆ ತಿಳಿಸಬಾರದೆ ದೇವಿ ಹೇಳುವೆನು ಸ್ವಾಮಿ ಅದರಿಂದ ಆಗುವ ಪ್ರಯೋಜನವಾದರೂ ಏನು
ನೀವು ಎಷ್ಟೇ ಆದ್ರೂ ನಿಮ್ಮಣ್ಣನ ಆಜ್ಞಾಧಾರಕ. ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಹೇಳುವೆನು ಕೇಳಿ. ಇದೀನ ನಾನು ಹಸ್ತಿನಾಂಬಿ ದೇವಮಂದಿರಕ್ಕೆ ಹೋಗಿದ್ದೆನು. ಅಲ್ಲಿ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲು ದೂತನನ್ನು ಸಂಧಾನ ಕಳಿಸಿರುವರು. ಇನ್ನೇನು ಸಂಧಾನವಾಗುವುದು, ಈ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವುದಷ್ಟೇ ಎಂದು ಹೇಳಿ ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ಏನು ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ರಾಯಭಾರಕ್ಕೆ ಯಾರು ಹೋಗಿರುವರು ದೇವಿ? ಇನ್ನಾರು ನಿಮ್ಮ ಅಗ್ರಜನ ಮಾತಿನಂತೆ ಶ್ರೀಕೃಷ್ಣ ಪರಮಾತ್ಮನೇ ಹೋಗಿರುವರು. ಗೋಪಿಕಾಶ್ರೀಯರಣ ವಿಲಾಸ ವಿಕ್ರಮಗಳಿಂದ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಆ ದಿನ ಅರ್ಜುನನು ದ್ವಾರಕೆಗೆ ಹೋದಾಗಲೇ ಈಗ ಆಗಬಹುದಾಗಿದೆಂದು ನಾನು ಮೊದಲೇ ತಿಳಿದೆಂದು. ಅದಿರಲಿ, ಆ ಭಾನುಮತಿಗೇನೆಂದು ಉತ್ತರ ಕೊಟ್ಟೆ? ನಾನು ಎಷ್ಟೇ ಆದರೂ ನಿಮ್ಮ ಪತ್ನಿ ಅಲ್ಲವೇ ಸ್ವಾಮಿ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟು ಬಂದಿರುವೆನು. ಏನೆಂದು? ನಿನ್ನ ಮುಡಿ ಬಿಚ್ಚುವರೆಗೂ ಈ ನನ್ನ ಮುಡಿ ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬೇಷ್, ಚಮತ್ಕಾರದ ಉತ್ತರವನ್ನೇ ಕೊಟ್ಟಿರುವೆ. ಬಾಪು ಪಾಂಚಾಲಿ, ಬಾಪು, ನೀನು ನಮ್ಮೊಡನೆ ಕದನವಾಡುವುದರಲ್ಲೇ ನಿನ್ನ ಚಾತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದೆ. ದೇವಿ ಬಾ, ಎನ್ನ ತೊಡೆ ಮೇಲೆ ಕುಳಿತುಕೋ ಬಾ. ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ರಾಣಿಯು ನೀನು. ದೇವಿ, ಈ ಭೀಮನ ಪ್ರೀತಿಯ ರಾಣಿಯು ನೀನು. ಜಾಣೆ ಮುದ್ದಾಡುವೆನು ಬಾರೆ. ಮಹಾಭೀಮನ ಮಡದಿಯು ನೀನು, ಮಾಡಿದ ಪಂಥವ ಮರೆಯುವೆ ನಾನು. ಹೌದು ದೇವಿ, ಮಹಾಭೀಮನ ಮಡದಿಯು ನೀನು, ಮಾಡಿದ ಪಂಥವ ಮರೆಯದಿವೆ. ಕುರುಕುಲಾದ ಮರನಾಶವಗೈವೆ ದೇವಿ, ಕುರುಕುಲಾದ ಮರನಾಶವಗೈವೆ. ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ರಾಣಿಯು ನೀನೆ. ಹೌದು ದೇವಿ, ಈ ಭೀಮನ ಪ್ರೀತಿಯ ರಾಣಿಯು ನೀನೆ. ಜಾಣೆ ಮುದ್ದಾಡುವೆನು ಬಾರೆ. ದೇವಿ, ಕುರುಕುಲ ಅಧಮರ ನಾಶವಗೈವೆ, ಕುರುವಂಶವನೇ ನಾಶವಗೈವೆ. ದೇವಿ, ಕುರುಕುಲ ಅಧಮರ ನಾಶವಗೈವೆ, ಕುರುವಂಶವನೇ ನಾಶವಗೈವೆ. ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಹೌದು ದೇವಿ, ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ರಾಣಿಯು ನೀನೆ. ಈ ಭೀಮನ ಪ್ರೀತಿಯ ರಾಣಿಯು ನೀನೆ. ಜಾಣೆ ಮುದ್ದಾಡುವೆನು ಬಾರೆ. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಪ್ರಿಯಾ, ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಸಮಯವಿದೆ
ಯಾವಾಗ ಎಂದಿಗೆ ನೀವು ಆ ಕೌರವರ ಶಿರೆಯನ್ನು ಭೂಮಿಗೆ ಉರುಳಿಸಿದರು ಆವಾಗ ತಿಳಿಯುತ್ತೆ ತಿಳಿಯಿತು. ಚೆಲ್ಲುತ್ತ ಸೇರುವೆ ಕಾಂತೆಯನ್ನು ಚೆಲ್ಲುತ್ತ ಸೇರುವೆ ಕಾಂತೆಯನ್ನು ಚೆಲ್ಲುತ್ತ ಸೇರುವೆ ಕಾಂತೆಯನ್ನು ಸಬಗವಿದೆ ಶೃಂಗಾರಕ್ಕೆ ಭೀಮ ಪ್ರಮದಿಯ ಮನಕ್ಕೆನ್ನದಿರು ವಿರಾಮ ಪ್ರಮದಿಯ ಮನಕ್ಕೆನ್ನದಿರು ವಿರಾಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಪ್ರಿಯ ಪ್ರಾಣೇಶ್ವರ, ನಿಮಗೆ ನೆನಪಿದೆಯೇನು? ಹಿಂದೆ ಒಂದು ಬಾರಿ ಈ ನನ್ನ ಬೆಚ್ಚಿದ ಕೇಶ ರಾಶಿಯನ್ನು ನೋಡಿ ಇದು ಕುರುಕುಲಾಂತಕ ಕಾಳರಾತ್ರಿಯಿಂದ ಸಂಭವಿಸಿಲ್ಲ, ಅದೆಲ್ಲವನ್ನು ಮರೆತು ಬಿಟ್ಟಿರೋ ದೇವಿ, ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುತ್ತಿರುವೆಯಾ? ಕೇಳು. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿ ಅಲ್ಲ ಈ ಭೀಮನು. ಆಡಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆಯಾಗಿರುವುದು. ಬರೀ ಇಚ್ಛೆರೇನು ಪ್ರಯೋಜನ? ನೀವು ಎಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವುದು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನನಗೆ ತೋರಿದನ್ನು ನಾನು ಮಾಡುತ್ತೇನೆ. ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನೀನೇ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುತ್ತಿರುವುದು. ಜಗತ್ತಿನ ಸುಖ ದುಃಖಗಳಿಗೆ ಶ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನಿಗೆ ಹೇಳುತ್ತಿದ್ದಾನೆ. ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಹುಡುಕಿ ಸಮರ ಬಯಸುವುದನುಚಿತ, ಹುಡುಕಿ ಸಮರ ಬಯಸುವುದನುಚಿತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಮಡದಿ ಪಾಂಚಾಲಿಯ ಬಿರುಮುಡಿ ಶಾಪವು ಕುರು ಸಂಜಾತರ ನರಳಿಸದಿರುವುದೇ. ಮಡದಿ ಪಾಂಚಾಲಿಯ ಬಿರುಮುಡಿ ಕೂತವ ಕುರು ಸಂಜಾತರ ನರಳಿಸದಿರುವುದೇ. ತಾಳಿದವನು ಮುಂದೆ ಬಾಳಿಹನು ಎಂಬ ಅನುಜ. ಭೀಮಾ ಅನುಜ. ಭೀಮಾ ತಾಳಿದವನು ಮುಂದೆ ಬಾಳಿಹನು ಎಂಬ, ತಾಳಿದವನು ಮುಂದೆ ಬಾಳಿಹನು ಎಂಬ ಹಿರಿಯರ ವಾಣಿಯ ಮರೆಯುವುದನುಚಿತ. ಹಿರಿಯರ ವಾಣಿ
ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ನಿನ್ನ ಆ ಕೋಪವನ್ನು ಶಮನ ಮಾಡುವುದು ನನಗೆ ಅಸಾಧ್ಯವಾಗಿದೆ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬೆಚ್ಚಿದ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುತ್ತಿಲ್ಲವೇನು? ಅರ್ಜುನ, ಸಮಯಕ್ಕೆ ಸರಿಯಾಗಿ ಬಂದಿರಿ. ಈಗ ನನ್ನಲ್ಲಿಯೂ ನಿಮ್ಮಲ್ಲಿಯೂ ನನಗೆ ಯಾವ ಕೋಪವೂ ಇಲ್ಲ. ಅಗ್ರಜನ ಸಮ್ಮುಖದಲ್ಲಿ ನನಗೊಂದು ವಿಚಾರವನ್ನು ತಿಳಿಸಬೇಕೆಂದಿದ್ದನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲೇ ತಿಳಿಸುವನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು, ಆದರೆ ನಾನೊಂದರಗಿಳೆಯೂ ಸಹಿಸಲಾರೆ. ಯುದ್ಧಕ್ಕಾಗಲಿ ನಿನ್ನ ಅನುಮತಿಯಾಗಲಿ ಅಗ್ರಜನ ಸಹಾಯವಾಗಲಿ ನಾನು ಯಾವುದನ್ನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಸಾಕು. ಕುರುಕುಲವನ್ನು ನಿರ್ಮೂಲನ ಮಾಡಿಬಿಡುವೆವು. ನೀವು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನನಗೆ ತೋರಿದ್ದನ್ನು ನಾನು ಮಾಡುತ್ತೇನೆ. ನಿಲ್ಲು ಪ್ರಿಯ ಸಹೋದರ, ನಿಲ್ಲು. ನಿನ್ನ ಕೋಪವನ್ನ ತಡೆಯಲು ನನಗೆ ಶಕ್ತಿ ಇಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮಗೆ ಹಿರಿಯವನು. ಆತನ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಪಾಂಚಾಲಿ, ಮಾನಿನಿ ಮನದ ವೇದನೆ ನೀಗಿಸು. ಮಾನಿನಿ ಮನದ ವೇದನೆ ನೀಗಿಸು. ಸಮಯವಿದೆಂದರಿತೆಯ ತರುಣಿ ಏತಗೆ ಈದುಗುಡವು. ತರುಣಿ ಏತಗೆ ಈದುಗುಡವು. ಧರ್ಮಜ ನೆಮ್ಮಯ ನಿರ್ಮಲ ಭ್ರಾತೃವು. ಧರ್ಮಜ ನೆಮ್ಮಯ ನಿರ್ಮಲ ಭ್ರಾತೃವು. ತುಡುಗುವುದನುಚಿತ ಪರಿಕರಿಸಿ ನುಡಿಯ. ಪಾಂಚಾಲಿ, ತುಡುಗುವುದನುಚಿತ ಪರಿಕರಿಸಿ ನುಡಿಯ. ದೈಪುದು ಮನದನು ತಾಪವ ತರುಣಿ. ದೈಪುದು ಮನದನು ತಾಪವ ತರುಣಿ. ಧರ್ಮದಿಂದ ಘನಕಾರ್ಯ ಸಾಧಿಸಿ ಕೋಮಲ ಹೃದಯದ ಕೊರಗದೈ ಪರಿ. ಧರ್ಮದಿಂದ ಘನಕಾರ್ಯ ಸಾಧಿಸಿ ಕೋಮಲ ಹೃದಯದ ಕೊರಗದೈ ಪರಿ. ಸಾರ ಸಾಕ್ಷಿಯರಿಯದೈ ಪರಿ. ಸಾರ ಸಾಕ್ಷಿಯರಿಯದೈ ಪರಿ. ಏಕೆಂದು ನೆನೆದು ಬೇಕೋಪ ಜಡದ. ಏಕೆಂದು ನೆನೆದು ಬೇಕೋಪ ಜಡದ. ಮಾನಿನಿ ಮನದ ವೇದನೆ ನೀಗಿಸು. ಸಮಯವಿದೆಂದರಿತೆಯ ತರುಣಿ ಏತಗೆ ದುಗುಡವೋ. ತರುಣಿ ಏತಗೆ ದುಗುಡವೋ. ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವನ್ನೇ ಮರೆಯುವುದು ನಿಮಗೆ ಉಚಿತವಲ್ಲ ಸ್ವಾಮಿ. ದೇವಿ ಶಾಂತಿಯ ತಾಳು ಪ್ರಿಯೆ. ದೇವಿ ಶಾಂತಿಯ ತಾಳು ಪ್ರಿಯೆ. ಪಾಂಚಾಲಿ ಶಾಂತಿಯ ತಾಳು ಪ್ರಿಯೆ. ಪಾಂಚಾಲಿಯೇ ನಿನ್ನ ಕೋಪದ ಜ್ವಾಲೆಗೆ ದೇವಿ
ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ. ನಾವೇನಾದರೂ ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದ್ದಾದರೆ ಮುಂದೆ ಆಗುವ ಆ ವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗಬಹುದು. ಅದಕ್ಕಾಗಿ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿರುವುದು ದೇವಿ. ರಾಜೇಂದ್ರ, ಒಬ್ಬ ದೌಮ್ಯನ ಸಂಧಾನ ಕಳಿಸಿ ಅಪಮಾನವನ್ನು ಹೊಂದಿದಿರಿ. ಇನ್ನು ಕುಲಪುರೋಹಿತನನ್ನು ಸಂಧಿಗೆ ಕಳಿಸಲು ಇದು ಮದುವೆ ಔತಣವಿಲ್ಲ ಎಂಬ ಪರಿಜ್ಞಾನವೂ ನಿಮಗಿಲ್ಲದಂತಾಯಿತು. ಓ ಚೋಲಿ, ನಾನಿನ್ನು ಬರುವೆನು. ಅವರಿಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದನ್ನು ನಾನು ಮಾಡುತ್ತೇನೆ. ಸ್ವಾಮಿ, ಸ್ವಲ್ಪ ತಡೀರಿ. ಅಲ್ಲಿ ನೋಡಿ, ಶ್ರೀಕೃಷ್ಣ ಪರಮಾತ್ಮನಿತ್ತಲೇ ಬರುತ್ತಿರುವರು. ಆತನಿಂದ ರಾಜ್ಯಸಭೆಯ ಸಮಾಚಾರವನ್ನು ತಿಳಿದುಕೊಂಡು ಅನಂತರ ನಿಮ್ಮ ಇಷ್ಟ ಬಂದಂತೆ ಮಾಡುವೆ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಬೇಕು ದೇವ. ವಿಜಯಶಾಲಿ ಆಗು ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು ದೇವ? ಓದವರ್ಯಾರು? ಈ ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲಿ ನಡೆಯಿತು. ನಾನು ನಿರೀಕ್ಷಿಸಿದಂತೆ ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಿಧವಾಗಿ ಸನ್ಮಾನಿಸಿದರು. ಹಾಗಾದರೆ ಸಂಧಿಯ ವಿಚಾರವು ನಡೆಯಿತೆ ದೇವ? ಓಹೋ, ನಡೆಯಿತು. ಪಾಂಚಾಲಿ, ಇಲ್ಲಿ ಇರಲು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದನ್ನು ನಾನು ಮಾಡುತ್ತೇನೆ. ಸ್ವಾಮಿ, ಸ್ವಲ್ಪ ತಡೀರಿ. ನಮ್ಮ ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತುಗಳು ಮುಗಿಯುವುದರೊಳಗೆ ನನ್ನ ತಾಳ್ಮೆ ಮುಗಿದು ಹೋಗುವುದು. ಪರಮಾತ್ಮ, ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಹೊಂಚು ಮಾಡಿ ಸಂಚು ಹಾಕಿ ಕಿಚ್ಚನೆಬ್ಬಿಸುತ್ತಿರುವ ಈ ನಿನ್ನ ಸಮಸ್ತ ಮಾತುಗಳು ಬೇಡ. 5 ಗ್ರಾಮಗಳಿಗೆ ಸಂಧಿಯಾಯಿತೆ. ಭೀಮಸೇನ, ನಾನು ಹೋಗಿದ್ದಿತ್ತು ಅದಕ್ಕಾಗಿಯೇ ಅಲ್ಲವೇ? ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಿಂದ ಅರ್ಜುನನಿಗೆ ಬಳೆ ತೊಡಿಸಿದೆ. ಈ ಸಂಧಿಯ ಹೆಸರಿನಲ್ಲಿ ನಮ್ಮೈವರಿಗೂ ಸೀರೆ ಉಡಿಸಲು ಅವಳಿಸುತ್ತಿರುವೆಯ ಯಾದವಗ್ರಣಿ, ಈ ಪಾಟುಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ ಇರುವುದು. ಏನು? ಈ ದುರ್ಯೋಧನಿಗೆ, ಈ ಸ್ವಾಭಿಮಾನ್ಯ ಶೂನ್ಯವಾದ ಪ್ರಚಂಡ ಭೀಮನಿಗೆ ಅದೆಂತ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೆ ಏನಾಯಿತು ದೇವ? ಧರ್ಮನಂದನ, ಸಭೆಯಲ್ಲಿ ನಿಮ್ಮ ವಿಚಾರವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರನೇ ಮೊದಲಾದವರು. ಆ ದುರ್ಯೋಧನ, ಆಹಾ, ಆತನೂ ಸಹ ಇಲ್ಲಿರಲು ನನಗೆ ಸಾಧ್ಯವಿಲ್ಲ. ಈ ದುರ್ವಾಕ್ಯವನ್ನು ನಾನು ಕೇಳಬೇಕೆಂದು ನಿನ್ನ ಇಚ್ಛೆಯಾಯಿತು. ಸಾಧಿಸಿದೆ, ಚೆನ್ನಾಗಿ ಸಾಧಿಸಿದೆ. ಸಹೋದರರೇ, ನಿಮ್ಮ ಅಪೌರುಷದ ಫಲವನ್ನು ನೀವೇ ಭುಂಜಿಸಿರಿ. ಅದರಲ್ಲಿಯೂ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಅಗ್ರಸೇನೆ, ನೀನು ನಿರಾಸಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು. ಸ್ವಲ್ಪ ಸಮಾಧಾನವನ್ನು ತಂದಿಕೋ. ನೀನು ನಿಜವಾಗಿಯೂ ಇಡಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆ ನಾಳುವುದು ಹೇಗೆ ತಾನೇ ಸಾಧ್ಯವಾಗುತ್ತಿತ್ತು? ನಾನು ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ ಇರುವುದು. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಹೇಳು, ಅದೇನ ಸಂದೇಶ? ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪದು ಒಪ್ಪದು. ಭೀಮಸೇನ, ನಿನಗೊಪ್ಪ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿಯಾಗಿರಲಾರ. ಪರಮಾತ್ಮ, ಹೇಳು ಅದೇನು ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಏಕೆ? ನಿಂತಿದ್ದಲ್ಲೇ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಏನನ್ನೂ ಹೇಳುವುದಿಲ್ಲ. ಈ ಪರಿಹಾಸವೇಕೆ ಪರಮಾತ್ಮ? ಇದು ಪರಿಹಾಸವಲ್ಲ. ನಿನ್ನನ್ನು ಕಂಡರೆ ನನಗೆ ಭಯ. ಎಲ್ಲಿ ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ಆ ಪ್ರಿಯವಾದ ಸಂದೇಶವನ್ನು ಆಗಲಿ, ನಿನ್ನ ಪ್ರತಿಜ್ಞೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ನೀನು ಕೋಪ ಮಾಡಿಕೊಳ್ಳುವುದಿಲ್ಲವಷ್ಟ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಹಾಗೆ ಆಗಲಿ.
ಏ ಬಿಡಯ್ಯ ಅರ್ಜುನ, ಪರಮಾತ್ಮ. ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ಯಾಜ್ಞಸೇನಿ, ಹೀಗೆ ಅಣ್ಣ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರುವೆನೇನು? ಹಾಗಾದ್ರೆ ತೆಗೆದುಕೊ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರವಾದ ರೀತಿಯಲ್ಲಿ ದೊರಕಿತ್ತು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂದ್ರವಾಗಿ ಬಂಧಿಸು. ಇದೇನು ಪರಿಹಾಸ್ಯವೇ ಅಣ್ಣ? ಇದು ಪರಿಹಾಸ್ಯವಲ್ಲ ತಂಗಿ, ಶತ್ರುಗಳ ಎಡೆಮುರಿಯನ್ನು ಬಿಡಿಸುವಲ್ಲಿ ನೀನು ಬಹಳ ಪಂಡಿತೆ. ಹಾಗೆ ನಿನ್ನ ಗಂಡನ ಕೈಗಳನ್ನು ಕಟ್ಟಲು ಬರುವುದೇನು ನೋಡೋಣ. ಭೀಮಸೇನ, ನಿನಗ ಪ್ರಿಯವಾದ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಭದ್ರವಾಗಿ ಬಂಧಿಸು. ಧರ್ಮನಂದನ, ಪರಮಾತ್ಮ. ಕಿರೀಟಿ, ಪರಮಾತ್ಮ. ಯಾಜ್ಞಸೇನೆ, ಅಣ್ಣ, ಭೀಮಸೇನ. ಭೀಮಸೇನನನ್ನು ಬಂಧಿಸಿರುವ ಅಂಗವು ಈ ದಿನ ದುರ್ಯೋಧನನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಆದುರತ್ನರು? ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞಯಿಸಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಇಂಥ ಸಾಹಸವು ಅವರಿಗಲ್ಲದೆ ಮತ್ತಾರಿಗೆ ಬರಬೇಕು? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ದುರ್ಯೋಧನ ದುರಂಕಾರವು ಶಿಖರವನ್ನೇ ಮುಟ್ಟಿರುವುದು. ಪಾಂಡವರ ರಾಯಭಾರಿಯನ್ನು, ಯಾದವಗ್ರಣಿಯನ್ನು ಈ ರೀತಿ ಅಪಮಾನ ಪಡಿಸಿರುವರೆ ಸಹೋದರ ಅಗ್ರಜ, ಇದಕ್ಕೆ ನಿಮ್ಮಗಳ ಉತ್ತರವೇನು? ಉತ್ತರ ಕೊಡುವ ಅಗತ್ಯವಿಲ್ಲ ಅಣ್ಣ, ಸಮರವೇ ಸಿದ್ಧ. ಅಷ್ಟು ಮಾತ್ರವಲ್ಲ, ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ದುಡುಕುತ ನುಡಿದ ಕೌರವನು ಇಡಿಂಬಾಪತಿಯೇ ಕೇಳು. ದುಡುಕುತ ನುಡಿದ ಕೌರವನು ಇಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜವ. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜವ. ಐವರಿಗೈದು ಗ್ರಾಮವ ಕೊಡೆನೋ, ಭೀಮನಿಗೊಂದು ಊರನ್ನು ಬಿಡೆನೋ. ಐವರಿಗೈದು ಗ್ರಾಮವ ಕೊಡೆನೋ, ಭೀಮನಿಗೊಂದು ಊರನ್ನು ಬಿಡೆನೋ. ಕೊಡುವೆನು ರಾಜವ ನಾನು ಮಡಿದಾಗ ಎಂತ. ಕೊಡುವೆನು ರಾಜವ ನಾನು ಮಡಿದಾಗ ಎಂತ. ದುಡುಕುತ ನುಡಿದ ಕೌರವನೋ ಇಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ. 5 ಮಾರು ಭೂಮಿಯನ್ನು ಕೊಡಲು ಅವನು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲೆಂದು ಹೇಳೇ ಬಿಟ್ಟೆನು. ಪರಮಾತ್ಮ, ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನಾನು ಯುದ್ಧವನ್ನು ಅಪೇಕ್ಷಿಸಿದವನಲ್ಲ ಪರಮಾತ್ಮ. ಮುಂದೆ ತಮ್ಮ ಚಿತ್ತವಿದ್ದಂತೆ ಮಾಡುದೇವ. ಅಗ್ರಜ, ಸಹೋದರ, ಪರಮಾತ್ಮ, ನನ್ನ ಕೈಗಳನ್ನು ಬಿಡಿಸು. ಈ ದುರ್ವಾಕ್ಯದಿಂದ ದುರ್ಯೋಧನ ಶಿಖರವನ್ನೇ ಮುಟ್ಟಿರುವುದು. ಯಾರಾದರೂ ನನ್ನ ಕೈಗಳನ್ನು ಬಿಡಿಸಿ. ಏನು? ಯಾರೂ ಬಿಡಿಸುವುದಿಲ್ಲವೇ? ಬೇಡ, ನಾನೇ ಬಿಡಿಸಿಕೊಳ್ಳುವೆನು. ಸಹೋದರ, ಎಲ್ಲಿ ನನ್ನ ಗದೆ? ಈಗ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ಮೋಡ ಗುಡುಗಿ ಗುಡುಗಿ ಬಂದಿರಲಿ, ಭೂಮಿ ನಡುಗಿ ನಡುಗಿ ಬಿದ್ದಿರಲಿ, ಒಪ್ಪಿದ ಹೆಸರಿನಲ್ಲಿ ಸಪ್ತ ಸಾಗರವ ಭೋರ್ಗರಿಯಲೇ.
ಸಿದ್ಧಾಂತದಲ್ಲಿ ಮುಡಿತಿದ್ದ ವಿಷಯ ಕುರುಕುಲವ ಕಡಿದಿಡುವೆ ಪರಮಾತ್ಮ, ಕುರುಕುಲವ ಕಡಿದಿಡುವೆ. ಗುರುಗಳ ಗೌರವರ ಪರಿಪರಿವಿಧದಲ್ಲಿ ಪರಮಾತ್ಮ, ಗುರುಗಳ ಗೌರವರ ಪರಿಪರಿವಿಧದಲ್ಲಿ ಕೋಡ ಗುರಿಗೆ ಕೊಡಗಿರುವರು. ಈ ಭೂಮಿ ಕಡೆಗೆ ಅಡಗಿರುವರು. ಒಪ್ಪಿದ ತನದಲ್ಲಿ ಸಪ್ತ ಸಾಗರ ಭೋರ್ಗರಿಯಲಿ ಭೋರ್ಗರಿಯಲಿ ಭೋರ್ಗರಿಯಲಿ. ದಯಮಾಡಿ ಈಗ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಲ್ಲಿ ಜನಿಸಿದ್ದು ನಿಜವಾದರೆ, ನನ್ನ ತಾಯಿ ಕುಂತಿದೇವಿಯು ಸ್ತನ್ಯಪಾನ ಮಾಡಿದ್ದು ಸತ್ಯವಾದರೆ, ಮುಂದೆ ನಡೆಯಲಿರುವ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಆ ದುರ್ಯೋಧನ ತೊಡೆಯನ್ನು ಹೊರೆದು ಅವನ ತಮ್ಮ ದುಶ್ಶಾಸನ ಒಡಲನ್ನು ಬಗೆದು ಅದರ ಬಿಸಿ ರಕ್ತದಿಂದ ದ್ರೌಪದಿಯ ಮುಡಿಯನ್ನು ಕಟ್ಟಿಸುವೆನು. ಒಂದು ವೇಳೆ ನನ್ನ ಪ್ರಯತ್ನವು ಭಂಗವಾದರೆ ಇದಕ್ಕೆ ನಿನ್ನ ಪಾದವೇ ಶಾಸ್ತ್ರಿಯಾಗಲಿ.